ಎಲ್ಲರಿಗೂ ನಮಸ್ತೆ. ನಾವು ಇವತ್ತು 10ನೇ ತರಗತಿಯಲ್ಲಿ ಗಣಿತದಲ್ಲಿ ಬರುವಂತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ತಿಳುವಂತ ಒಂದು ಪಾಠದ ಬಗ್ಗೆ ನಾವು ನೋಡ್ತಾ ಹೋಗುವ. ಹಾಗಾದ್ರೆ ಈ ಪಾಠದಲ್ಲಿ ಯಾವ ಯಾವ ವಿಷಯಗಳು ನಿಮಗೆ ಬರ್ತದೆ ಮಕ್ಕಳೇ? ಈ ಪಾಠದಲ್ಲಿ ಎರಡು ಚರಾಕ್ಷರಗಳು ಬರ್ತದೆ, ರೇಖಾತ್ಮಕ ಸಮೀಕರಣಗಳು ಕೂಡ ಬೇರೆ ಬೇರೆ ಬರ್ತದೆ. ಹಾಗಾದ್ರೆ ಈ ಪಾಠದಲ್ಲಿ ಯಾವ ಯಾವ ಇಂಪಾರ್ಟೆಂಟ್ ಲೆಕ್ಕಗಳಾಗಿರ್ಬೋದು, ಯಾವ ಯಾವ ಮೆಥಡ್ಗಳನ್ನ ನಾವಿಲ್ಲಿ ನೋಡ್ಬೋದು ಅಂತ ನಾನು ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ. ಈಗ ಮೊದಲಿಗೆ ನಾವು ನೋಡ್ತಾ ಹೋದಾಗ ಏನು ಪಾಠದ ಹೆಸರೇ ಇದೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು ಅಂತ. ಅಂದ್ರೆ ಏನ್ ಹೇಳಿದೆ, ಎರಡು ಚರಾಕ್ಷರಗಳು ಇರಬೇಕು, ಅದ್ರ ಜೊತೆಗೆ ಏನಿರ್ಬೇಕು ಮಕ್ಕಳೇ, ಎರಡು ರೇಖಾತ್ಮಕ ಸಮೀಕರಣಗಳು ಕೂಡ ಈ ಯಾವುದು ನಮ್ಮ ಚರಾಕ್ಷರಗಳು ಇರುವಂತ ಇಕ್ವೇಶನ್ ಅಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ನಾವು ಎರಡು ತರದ ಸಮೀಕರಣಗಳನ್ನ ನಾವು ಇಲ್ಲಿ ನೋಡಬಹುದು. ಎಷ್ಟು ವಿಧದ ಸಮೀಕರಣವನ್ನು ನೋಡ್ಬೋದು ಮಕ್ಕಳೇ? ಎರಡು ವಿಧದ ಸಮೀಕರಣಗಳನ್ನ ನಾವು ನೋಡ್ತಾ ಹೋಗ್ಬಹುದು. ಹಾಗಾದ್ರೆ ನಾವು ಇದರಲ್ಲಿ ಯಾವುದನ್ನ ಫಸ್ಟ್ ನೋಡುವ? ಮೊದಲಿಂದಾಗಿ ನಾವು ಯಾವ್ದನ್ನ ನೋಡುವ ಅಂದ್ರೆ ರೇಖಾತ್ಮಕ ಸಮೀಕರಣ ಅಂತ ಹೇಳುವಂಥದ್ದು. ಯಾವುದು ರೇಖಾತ್ಮಕ, ಹೆಸರೇ ಇದೆ, ರೇಖೆ ತರ ಇರ್ತದೆ, ರೇಖೆ, ಸರಳ ರೇಖೆ. ಈ ತರದ ರೇಖಾತ್ಮಕ ಸಮೀಕರಣವನ್ನು ನಾವೇನ್ ನೋಡುವ. ಇಲ್ಲಿ ಫಸ್ಟ್ ನೋಡಿ, ಇಲ್ಲಿ ಹೆಸರೇ ಹೇಳಿದ್ದಾರೆ, ಯಾವುದು ರೇಖಾತ್ಮಕ ಸಮೀಕರಣ ಅಂತ ಹೇಳುವಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಮಕ್ಕಳು ಇಲ್ಲಿ ನೋಡಿಕೊಳ್ಳಿ, ರೇಖಾತ್ಮಕ ಸಮೀಕರಣ ಅಂತ ಹೇಳುವಾಗ ಏನು ಬಂದಿದೆ ಅಂತ. ಇಲ್ಲಿ ನೋಡಿ, ನಾವು ಫಸ್ಟ್ ಒಂದು ರೇಖಾತ್ಮಕ ಸಮೀಕರಣ ಅಂತ ಹೇಳುವ ಬರ್ಕೊಳ್ಳೋಣ. ರೇಖಾತ್ಮಕ ಸಮೀಕರಣಗಳು ಯಾವುದು? ಇಲ್ಲಿ ಯಾವುದನ್ನು ನಮಗೆ ಇಲ್ಲಿ ಹೇಳಿಕೊಟ್ಟಿದ್ದಾರೆ ನೋಡಿ ಒಂದು ಸಲ. ಯಾವುದು ರೇಖಾತ್ಮಕ ಸಮೀಕರಣ ಅಂತ ಹೇಳುವುದನ್ನು ನಮಗೆ ಇಲ್ಲಿ ಹೇಳಿಕೊಟ್ಟಿದ್ದಾರೆ. ಹಾಗಾದ್ರೆ ರೇಖಾತ್ಮಕ ಸಮೀಕರಣ ತಿಳುವಂತದಲ್ಲಿ ನಿಮಗೆ ಏನೆಲ್ಲ ತಿಳ್ಕೊಳ್ಬಹುದು ತಿಳುವಂಥದ್ದು. ಫಸ್ಟ್ಗೆ ನೋಡಿ, ಫಸ್ಟ್ ಅಲ್ಲಿ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ತಿಳುವಂತ ಕೊಟ್ಟಿದ್ದಾರೆ, ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಏನೇ ಹೇಳಿದ್ದಾರೆ? ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇದು ಏನು? ಇಷ್ಟು ಹಾಕಿದನಲ್ಲ ನಾನು, ಯಾವುದಲ್ಲಿ ರೌಂಡ್ ಬಾಕ್ಸ್ ಹಾಕಿ ತೋರಿಸಿದ, ಇದು ಏನು ಅಂತ ಹೇಳಿದ್ರೆ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ. ಹಾಗಾದ್ರೆ ಏನು ಮಕ್ಕಳು, ಇಲ್ಲಿ ನೋಡಿಕೊಳ್ಳಿ, ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಯಾವುದು ಅಂತ ನಿಮ್ಮ ಕ್ವಶನ್. ಈಗ ನಂದು ಕ್ವಶನ್ ಯಾವುದು? ಆದರ್ಶ ರೂಪ ಯಾವುದು? ನಮಗೆ ಬೇಕಿರೋ ಕ್ವಶನ್ ಕೇಳ್ತಾರೆ, ನಿಮ್ಮೊಟ್ಟಿಗೆ 1 ಮಾರ್ಕ್ ಕ್ವಶನ್ ಕೇಳಿದ್ದಾರೆ, ತಿಳ್ಕೊಳ್ಳಿ. ಯಾವುದು ಕೇಳಿದ್ದಾರೆ? ರೇಖಾತ್ಮಕ ಸಮೀಕರಣದ ಆದರ್ಶ ರೂಪವನ್ನು ಬರೀರಿ ತಿಳಿ. ಎಷ್ಟು ಮಾರ್ಕಿಗೆ ಕೇಳ್ತಾರೆ? 1 ಮಾರ್ಕ್ ಕೇಳಿ. ಅವಾಗ ನೀವು ಏನು ಬರಿಬೇಕು? ಇಲ್ಲಿ ನೋಡಿ, ಏನು ಬರಿಬೇಕಂತ ನಾನು ಹೇಳ್ತೇನೆ. ಯಾವ್ದನ್ನ ಬರಿಬೇಕಂದ್ರೆ ಇಲ್ಲಿ ಕೊಟ್ಟಿದ್ದಾರೆ, ಯಾವುದು? ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಏನು ಬರ್ದಿದ್ದಾನೆ ನೋಡಿ, ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳಿ ಬರ್ದೇನೆ. ಯಾವುದು? ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳುವಂತ ನಾನು ಇದರ ಆದರ್ಶ ರೂಪವನ್ನು ನಾನು ಬರ್ದೆ. ಹಾಗಾದ್ರೆ ಈ ಎ ಮತ್ತೆ ಬಿ ಏನು ತಿಳುವಂತ ಬೇಕು, ಎ ಮತ್ತೆ ಬಿ ಏನು ಅಂತ ಬೇಕು. ಆದ್ರೆ ಇಲ್ಲೊಂದು ನಾವು ಬ್ರಾಕೆಟ್ ಅಲ್ಲಿ ಬರ್ಕೊಳ್ಬೇಕು. ಆದ್ರೆ ಎ ತೇಳುವಂಥದ್ದು ಏನಾಗಿರಬಾರ್ದು? ಎ ತೇಳುವಂಥದ್ದು ಯಾವನಾಗಿರ್ಬೋದು? 0ಗೆ ಸಮ ಆಗಿರ್ಬೋದು. ಏನಾಗಿರ್ಬೋದು ಮಕ್ಕಳೇ? ಎ ತೇಳುವಂಥದ್ದು ಯಾವುದಕ್ಕೆ ಸಮ ಆಗಿರ್ಬೋದು? 0ಗೆ ಸಮ ಆಗಿರ್ಬೋದು. ಹಾಗಾದ್ರೆ 0 ಆದ್ರೆ ಏನಾಗ್ತಿತ್ತು ನೋಡಿ, ಇಲ್ಲಿ ನೋಡಿ, ನಾನು ಹೇಳ್ತೇನೆ ನೋಡಿ, ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಸಿಕ್ಕಿತು ನಿಮಗೆ. ಈಗ ಸಿಕ್ಕಿಯಾದಾಗ ಎ ಅನ್ನು ನಾನು ಎಂತ ಮಾಡಿದ್ದೇನೆ? ಎ ಇದ್ದಲ್ಲಿಗೆ ಇಲ್ಲಿ ಇಲ್ಲಿ ಅದು ನಾನು ಹೇಗೆ ತಗೊಂಡಿದ್ದೆ ಅಂತೇಳಿ, ಎ ಇಸ್ ಈಕ್ವಲ್ ಟು 0 ಅಂತ ತಗೊಂಡಿದ್ದೇನೆ. ಏನು ಮಾಡಿದ್ದೇನೆ? ಎ ಇಸ್ ಈಕ್ವಲ್ ಟು 0 ಅಂತ ಇಲ್ಲಿ ಅದು ನಾನು ತಕೊಂಡಾಗ ಏನಾಯ್ತು ಮಕ್ಕಳೇ? ಹೇಳಿ ನೋಡಿ, ಇಲ್ಲಿ ನೋಡಿ, ಎ ತಿಳಿದ್ರೆ 0 ಗುಣಿಸು ಎಕ್ಸ್ ಅಂದ್ರೆ ಎಷ್ಟು? ಎಕ್ಸ್ ಹಾಗೇ ಬರ್ಕೊಳ್ಳೋದು, ಸರಿಯಾ? ಮತ್ತೆ ಬಿ ಇಸ್ ಈಕ್ವಲ್ ಟು 0. ಆಗ ಈ 0 ಎಲ್ಲಿಂದ ಬಂತು? ಇಲ್ಲಿ ಹೇಳಿದೆ ನೋಡಿ, ಎ ಇಸ್ ಈಕ್ವಲ್ ಟು 0 ಅಂತ ಹೇಳುವಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನೆ. ಆವಾಗ ಏನಾಯ್ತು? 0 ಮತ್ತು ಎಕ್ಸ್ ಅನ್ನು ಗುಣಿಸಿಕೊಳ್ಳಿ. ಏನಾಯ್ತು ಅವಾಗ?
0 ಗುಣಿಸು x ಅಂದ್ರೆ ಎಷ್ಟಾಯ್ತು? 0 ಆಯ್ತು, ಪ್ಲಸ್ b ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಅವಾಗ 0 ಎಲ್ಲಿಂದ ಬಂತು? 0 ಗುಣಿಸು x ಪ್ಲಸ್ b, ಈ 0 ಇಲ್ಲಿಂದ ಬಂತು. ಅವಾಗ b ಇಸ್ ಈಕ್ವಲ್ ಟು 0. ಅವಾಗ ಏನಾಯ್ತು? ಇದು ಒಂದು ರೇಖಾತ್ಮಕ ಸಮೀಕರಣ ಅಲ್ಲ. ಯಾಕಂದ್ರೆ ರೇಖಾತ್ಮಕ ಸಮೀಕರಣದಲ್ಲಿ ಯಾವುದಾದರೂ ಒಂದು ಚರಾಕ್ಷರ ಇರಲೇಬೇಕು. ಹೇಗೆ ತಗೋತಾಯ್ತಲ್ಲ, ಇಲ್ಲಿ ಏನು ಹೇಳ್ತಾರೆ? ರೇಖಾತ್ಮಕ ಸಮೀಕರಣದಲ್ಲಿ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ. ಆದ್ರೆ ಎ ಯಾವಾಗ್ಲೂ 0 ಆಗಿರಬಾರ್ದು. ಈಗ ಗೊತ್ತಾಯ್ತಲ್ಲ. ಹಾಗಾದ್ರೆ ನೆಕ್ಸ್ಟ್ ಏನು ಹೇಳಿದ್ದಾರೆ ನೋಡಿ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಏನು ಹೇಳಿದ್ದಾರೆ? ಎ ಮತ್ತೆ ಬಿ ತೇಳುವಂಥದ್ದು ಸರಿಯಲ್ಲ? ಯಾವುದು? ಎ ಮತ್ತು ಬಿ. ಬಿ ಒಂದು ವಾಸ್ತವ ಯಾವುದು? ಬಿ ತೇಳುವಂಥದ್ದು. ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೇನಲ್ಲ, ಅದೇ ಏನಾಗಿರ್ಬೇಕು? ಬಿ ಇಸ್ ಯಾವಾಗ್ಲೂ ಏನಾಗಿರ್ಬೇಕು? ವಾಸ್ತವ ಸಂಖ್ಯೆ. ಏನಾಗಿರ್ತದೆ? ಬಿ ವಾಸ್ತವ ಸಂಖ್ಯೆ ಆಗಿರ್ತದೆ. ನೆನ್ಪಿಟ್ಟುಕೊಳ್ಳಿ, ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಆದಾಗ ಬಿ ತೇಳುವಂಥದ್ದು ಏನಾಯ್ತು? ವಾಸ್ತವ ಸಂಖ್ಯೆ ಆಯ್ತು. ಹಾಗಾದ್ರೆ ಎಕ್ಸ್, ಹಾಗಾದ್ರೆ ಏನು? ಎಕ್ಸ್ ಅನ್ನ ನಾವೇನ್ ಹೇಳ್ತೇವೆ? ಈ ಎಕ್ಸ್ ಅನ್ನ ಚರಾಕ್ಷರ ಅಂತ ಹೇಳ್ತೇವೆ. ಏನ್ ಹೇಳ್ತೇವೆ? ಚರಾಕ್ಷರ ಅಂತ. ಗೊತ್ತಾಯ್ತಲ್ಲ ನಿಮಗೆ? ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಆಯ್ತಾ? ಹಾಗಾದ್ರೆ ಇಲ್ಲಿ ಒಂದು ನಿಮಿಷ ನೋಡಿ, ಯಾವುದು ಬೇಡ ನಿಮಗೆ ಇವಾಗ ಏನಾಯ್ತು ತಿಳಿ. ಆವಾಗ ಎಕ್ಸ್ ಅನ್ನ ನೀವು ಎಂತಂತ ಕನ್ಸಿಡರ್ ತಗೊಂಡ್ರಿ? ಎಕ್ಸ್ ಅನ್ನ ಈ ಸಮೀಕರಣದಲ್ಲಿ ಬರುವಂತ ಯಾವುದು? ಚರಾಕ್ಷರ ಅಂತ ತಗೊಂಡ್ರೆ. ಆವಾಗ ಎ ಬಿ ಅನ್ನ ಹೇಗೆ ತಗೊಂಡ್ರಿ? ಎ ಮತ್ತೆ ಬಿ ತೇಳುವಂಥದ್ದು ಯಾವುದು? ವಾಸ್ತವ ಸಂಖ್ಯೆ. ಯಾವುದು? ವಾಸ್ತವ ಸಂಖ್ಯೆ. ಹಾಗಾದ್ರೆ ನಿಮ್ಮ ಈ ಯಾವುದು ಸೆಂಟೆನ್ಸ್ ಅಲ್ಲಿ ನೋಡಿ, ರೇಖಾತ್ಮಕ ಸಮೀಕರಣ ತಿಳುವಂಥದ್ದು ಎ ಎಕ್ಸ್ ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರುವ, ಏನು ಅದೇ ರೂಪದಲ್ಲಿ ಇರಬೇಕು. ಇದು ಅದರ ಆದರ್ಶ ರೂಪ. ಎ ಯಾವುದಕ್ಕೆ ಸಮ ಆಗಿರಬಾರ್ದು? 0ಗೆ ಸಮ ಆಗಿರಬಾರ್ದು. ಮತ್ತು ಬಿ ಒಂದು ವಾಸ್ತವ ಸಂಖ್ಯೆ ಆಗಿರ್ತದೆ. ಆದ್ರೆ ಎಕ್ಸ್ ಚರಾಕ್ಷರ. ಎಕ್ಸ್ ತಿಳುವಂಥದ್ದು ಯಾವುದು? ಚರಾಕ್ಷರ. ಸಮೀಕರಣಗಳನ್ನು ಒಂದು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಇಲ್ಲಿ ಮೆನ್ಷನ್ ಮಾಡಿದರೆ ನೋಡಿ, ಒಂದು ಚರಾಕ್ಷರಗಳ ಸಮೀಕರಣ ತಿಳಿದೆ. ಏಕೆ ಹೇಳಿದರೆ ಇಲ್ಲಿ ಚರಾಕ್ಷರ ಯಾವುದು? ಎಕ್ಸ್ ಮಾತ್ರ ಇದೆ. ಹಾಗಾಗಿ ಇದನ್ನ ಏನ್ ಹೇಳಿದ್ರೆ ಒಂದು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿದ್ದಾರೆ ಮಕ್ಕಳೇ. ಹಾಗೆ ನಾವು ಇದನ್ನ ನೀವು ನೋಡ್ತಾ ಹೋದ್ರೆ ಇಂಥ ಸಮೀಕರಣವನ್ನು ಏಕೈಕ ಪರಿಹಾರ ಇರುತ್ತೆ. ಹಾಗಾದ್ರೆ ಇಂಥ ಸಮೀಕರಣಕ್ಕೆ ಎಷ್ಟು ಪರಿಹಾರಗಳು ಇರ್ಬೋದು ಮಕ್ಕಳೇ? ಎಷ್ಟು? ಒಂದೇ ಪರಿಹಾರ ಇರುವಂತದ್ದು. ಹಾಗಾದ್ರೆ ಈ ಸಮೀಕರಣಕ್ಕೆ ಒಂದು ಉದಾಹರಣೆಯನ್ನು ಇವರು ಕೊಟ್ಟಿದ್ದಾರೆ ನೋಡಿ. ಯಾವುದು? 2x ಪ್ಲಸ್ 5 ಇಸ್ ಈಕ್ವಲ್ ಟು 0. ಯಾವುದು? 2x, ಇದನ್ನು ತೆಗೆಯುವ ಮಕ್ಕಳೇ. ಈಗ ನೀವೆಂತ ಮಾಡ್ತೀರಾ? ನಾವು ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ, ನಿಮಗೆ ಸುಲಭ ಆಗುವಂತದ್ದು. ಯಾವುದು? 2x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಒಂದು ತಗೊಂಡಿದ್ದೇವೆ. ಇದು ಯಾವುದು? ಒಂದು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣ. ಯಾಕೆ ನೀವು ಇದನ್ನ ಒಂದು ಚರಾಕ್ಷರಗಳು ಅಂತ ಹೇಳ್ಬೋದು, ಸಮೀಕರಣ ಅಂತ ಹೇಳ್ಬೋದು? ಹೇಳಿ ನೋಡುವ. ಏಕೆ ತಿಳಿದ್ರೆ ಇಲ್ಲಿ ಚರಾಕ್ಷರ ಎಷ್ಟುಂಟು? ಒಂದು ಇರುವಂತದ್ದು ಯಾವುದು? ಎಕ್ಸ್. ಆವಾಗ ಇದೇನಾಯ್ತು? 2x ಈಸ್ ಈಕ್ವಲ್ ಟು, ನಾನು ಈ 5ಅನ್ನ ಎಂತ ಮಾಡ್ಬೇಕು? ನಾವು ಈ 5ಅನ್ನ 0ಯಿಂದ ಈಚೆಗೆ ತಗೊಂಡು ಹೋಗ್ಬೇಕು. ಹಾಗಾದ್ರೆ ಇಲ್ಲಿ ನೋಡಿ, ನೀವು ನೋಡ್ತಾ ಹೋಗಿ, ಇಲ್ಲಿ ಪ್ಲಸ್ ಉಂಟು, ಕರೆಕ್ಟ್ ಅಲ್ಲ? ಇಲ್ಲಿ ಪ್ಲಸ್ ಉಂಟು. ಪ್ಲಸ್ 0ಗಿಂತ ಈಚೆಗೆ ನೀವು ತಗೊಂಡು ಬಂದಿದ್ದು ತಿಳ್ಕೊಳ್ಳಿ. ಹಾಗೆ ಏನಾಯ್ತು? 2x ಈಸ್ ಈಕ್ವಲ್ ಟು -5 ಆಯ್ತು. ಯಾಕೆ ನೀವು -5ಅನ್ನ ತಗೊಂಡ್ರಿ? ಯಾಕೆಂದ್ರೆ ಪ್ಲಸ್ ಚಿಹ್ನೆ 0ಗಿಂತ ಸಮ ಚಿಹ್ನೆಗಿಂತ ಈಚೆಗೆ ನೀವು ತಗೊಂಡು ಬಂದಾಗ ಅದೇನಾಯ್ತು? ಮೈನಸ್ ತೇಳುವಂಥದ್ದು ಆಯ್ತು. ಹಾಗಾದ್ರೆ ಇದು ನಮಗೆ ಯಾವ ರೀತಿ ಸಿಕ್ಕಿತ್ತು? ಸಿಕ್ಕಂದ್ರೆ 2x ಈಸ್ ಈಕ್ವಲ್ ಟು -5 ಅಂತ ಸಿಕ್ಕಿತ್ತು. ಇವಾಗ ನಿಮಗೆ ನಾನು ಹೇಳಿದೆ ನೋಡಿ, ಒಂದು ಚರಾಕ್ಷರದ ಬೆಲೆ ನಿಮಗೆ ಸಿಗ್ಬೇಕು. ಎಷ್ಟು ಬೆಲೆ ಸಿಗ್ಬೇಕು? 1. ಆಗ x ಈಸ್ ಈಕ್ವಲ್ ಟು, x ತಿಳುವಂಥದ್ದು ಏನಾಯ್ತು? -5ಅನ್ನ ಹಾಗೇ ಬರ್ಕೊಳ್ಳಿ ನೀವು.
ಎಂತ ಮಾಡ್ಬೇಕು, ಈ -5 ಎಲ್ಲಿ ಕೂಡ ಚೇಂಜ್ ಮಾಡೋ ಹಾಗಿಲ್ಲ, ಹಾಗೇ ಬರ್ಕೊಳ್ಬೇಕು. ಇಲ್ಲಿ ಯಾವುದೇ ಯಾವುದು ಚಿಹ್ನೆಗಳು ಇಲ್ಲ ತಿಳಿಯಾದ ಮೇಲೆ 2x ಚಿಹ್ನೆಗಳು ಇಲ್ಲ ಅಂದ್ರೆ ಇಲ್ಲಿ ಗುಣಿಸು ಇದೆ ತಿಳಿ ಲೆಕ್ಕ. ಹಾಗಾದ್ರೆ ಗುಣಿಸು ಸಮ ಸಂಖ್ಯೆ ಸಮ ಚಿಹ್ನೆಗಿಂತ ಈಚೆ ಬರುವಾಗ ಏನಾಯ್ತು, ಈಚೆಗೆ ಬರುವಾಗ ಭಾಗಿಸಾಯ್ತು, ಭಾಗಿಸು 2 ತಿಳುವಂತ ಉತ್ತರ ಸಿಕ್ಕಿತು. ಏನು ಸಿಕ್ಕಿತ್ತು, 2 ತಿಳುವಂತದ್ದು ಉತ್ತರ ಸಿಕ್ಕಿತು. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟು ಸಿಕ್ಕಿತು ನಿಮಗೆ, -5/2. ಹೇಗೆ ತಿಳಿ ನಿಮಗೆ ಗೊತ್ತಾಯ್ತಲ್ಲ. ಇಲ್ಲಿ ನಾನು ಎಂತ ಮಾಡಿದ್ದೇನೆ, 2x ಅನ್ನು ಹಾಗೆ ಬರ್ಕೊಂಡಿದ್ದೇನಾ, ಮತ್ತೆ ನೀವೆಂತ ಮಾಡ್ಬೇಕು, = ಪ್ಲಸ್ ಚಿಹ್ನೆ ಇಲ್ಲಿ ಉಂಟು, ಅದನ್ನ ಎಂತ ಮಾಡಿಕೊಂಡ್ರಿ, ಈಚೆಗೆ ತಕೊಂಡ್ರಿ. ಆವಾಗ ಏನು ಉಳಿತು ನಮಗೆ, 2x = -5. ಅವಾಗ x ಏನಾಯ್ತು, -5/2 ತಿಳುವ ಉತ್ತರ ಸಿಗುತ್ತೆ. ಹಾಗೆ ಇನ್ನೊಂದು ನಾವು ಉದಾಹರಣೆಯನ್ನ ನಾವು ನೋಡಿ, ಇದು ಯಾವುದು, ನಾವು ಇದಕ್ಕೆ ಒಂದು ಉದಾಹರಣೆ ಅಂತ ತಿಳ್ಕೊಳ್ಳೋ. ಹಾಗಾದ್ರೆ ಎರಡನೇ ಉದಾಹರಣೆಯನ್ನು ನಾವು ತಗೊಳ್ಳ. ಎರಡನೇ ಉದಾಹರಣೆ ಇಲ್ಲಿ ನೋಡಿ, ನಾನು ಮಾಡ್ತೇನೆ. ನೀವು ಒಂದು ಹೇಳಿದಾಗ ನಾವು ಸುಲಭ ಅದು ನೋಡ. ಯಾವುದು, 3x. ಆವಾಗ ನಾವು ಇಲ್ಲಿ ಎಂತ ತಗೊಂಡಿದೆ, ಮೈನಸ್ ತಗೊಂಡೆ. ಅವಾಗ ಇಲ್ಲಿ ಪ್ಲಸ್ ಅಂತ ಉಂಟು. ಆಗ ನಾವು ಇಲ್ಲಿ ಎಂತ ತಗೊಳ್ಳುವ, ನಿಮಗೆ ಸುಲಭ ಈ ರೀತಿಯ ಉದಾಹರಣೆ ನೀವು ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಮೈನಸ್ ಒಂದು ನಂಬರ್ ಅನ್ನು ತಗೊಳ್ಳಿ. ಎಷ್ಟು ನಂಬರ್, 6 ಅಂತ ತಗೊಳ್ಳುವ. = 0. 6 ತಿಳಿ ಏಕೆ ತಗೊಂಡೆ ಅಂದ್ರೆ ಭಾಗಿಸಿ, ಸುಲಭದಲ್ಲಿ ಭಾಗಿಸಿ ಹೋಗೋ ಕಾರಣ ನಿಮಗೆ 6 ಅಂತ ತಗೊಳ್ಬಹುದು. ಅವಾಗ ಏನಾಯ್ತು ನೋಡಿ, 3x ಅನ್ನು ನೀವೆಂತ ಮಾಡ್ಬೇಕು, ಇಲ್ಲೇ ಬರ್ಕೊಳ್ಬೇಕು. = -6 ಇದ್ದದ್ದು ಈಚೆಗೆ ಬರುವಾಗ ಏನಾಯ್ತು ಹೇಳಿ ನೋಡು. ಇವಾಗ ಇಲ್ಲಿ ಸಮಚಿಹ್ನೆ ಉಂಟು, ಆಗ ಮೈನಸ್ ಇದ್ದದ್ದು ಸಮಚಿಹ್ನೆಯಿಂದ ಈಚೆ ಬಂತು, ಆವಾಗ ಏನಾಯ್ತು, +6 ಆಯ್ತು. ಸರಿಯಲ್ಲ. ಆವಾಗ ನೆಕ್ಸ್ಟ್ ಸ್ಟೆಪ್ ಎಂತ ಮಾಡುವ ನೋಡುವ. ನೆಕ್ಸ್ಟ್ ಸ್ಟೆಪ್ ಅನ್ನು ನಾವು ನೋಡ್ತಾ ಹೋದಾಗ, ನೆಕ್ಸ್ಟ್ ಸ್ಟೆಪ್ ಅನ್ನು ನೀವು ಹೇಳಿ ನೋಡುವ. ಹಾಗಾದ್ರೆ ಇಲ್ಲಿ ಹೀಗೆ ಇದೆ ನೋಡಿ, 3 × x = 6 ಅಂತ ಇದೆ. ಆಗ x ನ ಬೆಲೆ ನಿಮಗೆ ಗೊತ್ತಿರಬೇಕು. = 6 ಹಾಗೇ ಬರ್ದಿದ್ದೇನೆ ನೋಡಿ, 6 ಹಾಗೇ ಬರ್ದಿದ್ದೇನೆ, ಎಲ್ಲೂ ಚೇಂಜ್ ಮಾಡಲಿಲ್ಲ. ಈ 3 ಉಂಟು, ಈ 3 ಇಲ್ಲಿ ಗುಣಿಸು ಚಿಹ್ನೆ ಉಂಟು, ಈಚೆಗೆ ಬರುವಾಗ ಏನಾಯ್ತು, ಭಾಗಿಸಾಯ್ತು. 6/3 ಅಂತ ಹೇಳಾಯ್ತು. ಇದು ಗೊತ್ತಾಯ್ತದ ನಿಮಗೆ, ಈಚೆ ಗುಣಿಸಿದ್ದ ಕಾರಣ ಈಚೆ ಬರುವಾಗ ಭಾಗಿಸಿ ಆಯ್ತು ನಿಮಗೆ. ಹಾಗಾದ್ರೆ ಇದೇನು ನಿಮಗೆ ಕಟ್ಟಾಗಿ ಹೋಗ್ತದಾ ಅಂದ್ರೆ ಭಾಗಿಸಿ ಹೋಗ್ತದ ನೋಡಿ. ನೀವು ಯಾವ ಮಗ್ಗಿನ ತಗೊಳ್ಬೇಕು, ಎರಡೂ ಸಂಖ್ಯೆಗಳು ಒಂದೇ ಮಗ್ಗಿಯಿಂದ ಭಾಗಿಸಿ ಹೋಗ್ಬೇಕು. ಯಾವುದರಿಂದ ಹೋಗ್ತದೆ, 3 1 3 3 2 6 ಅಂತ ಆಯ್ತು. ಆಗ ಉತ್ತರ ಏನು ಸಿಕ್ಕಿತು, = 2/1 ಸಿಕ್ಕಿತು. ಆಗ x ಏನಾಯ್ತು, x = 2 ಅಂತ. ಇದು ಒಂದರ ಬೆಲೆ ಒಂದಾಗಿರುತ್ತೆ. ಆಗ x ಎಷ್ಟು, 2 ತಿಳುವಂತ ಉತ್ತರ ಸಿಗಿದೆ. ಹಾಗಾದರೆ ಈಗ ನಿಮಗೆ ಈ ನಮ್ಮ ರೇಖಾತ್ಮಕ ಸಮೀಕರಣದಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಸಮೀಕರಣಗಳು ಒಂದು ಚರಾಕ್ಷರ ಇರುತ್ತೆ. ಇಂಥ ಸಮೀಕರಣ ಏಕೈಕ ಪರಿಹಾರ. ಈಗ ನಾನು ಇಲ್ಲಿ ಎಷ್ಟು ಪರಿಹಾರಗಳನ್ನು ಕೊಟ್ಟಿದ್ದೇನೆ, ಇಲ್ಲಿ x = 2, ಇಲ್ಲಿ x = -5/2 ತಿಳುವಂತ ಒಂದೊಂದೇ ಪರಿಹಾರ ನಿಮಗೆ ಸಿಕ್ಕರು. ಇಲ್ಲದ್ರೆ ಕೆಲವೊಂದು ಲೆಕ್ಕದಲ್ಲಿ ಹೇಗೆ ಬರ್ತಿತ್ತು ಅಂತ ಹೇಳ್ತೇನೆ ನೋಡಿ. ಹೀಗೆ ಕೆಲವೊಂದು ಲೆಕ್ಕಗಳು x = -2, x = -4, ಈ ತರದ 2 ಪರಿಹಾರ ಸಿಕ್ತಿತ್ತು. ಆದ್ರೆ ಈ ರೇಖಾತ್ಮಕ ಸಮೀಕರಣದಲ್ಲಿ ನಿಮಗೆ ಪರಿಹಾರ ಎಷ್ಟು ಸಿಗುವಂಥದ್ದು, ಒಂದು ಇದಿಲ್ಲ, ಇದು ಮಾತ್ರ ಸಿಗುವಂಥದ್ದು. ಈಗ ಅರ್ಥ ಆಯ್ತಲ್ಲ ನಿಮಗೆ. ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ನೋಡಿಕೊಳ್ಬೇಕು, ಮತ್ತೆ ಒಂದು ಉದಾಹರಣೆಯನ್ನ ನೀವು ನೋಡುವ. ಹಾಗಾದ್ರೆ ನೆಕ್ಸ್ಟ್ ಒಂದು ನಾವು ನೋಡುವ, ಯಾವುದು, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿಗಳು. ಎಷ್ಟು ಹೇಳಿದ್ದಾರೆ, 2 ಚರಾಕ್ಷರಗಳು. ನೋಡ, ನಾವು ಇಲ್ಲಿ ಒಂದು ಸಾಲ್ವ್ ಮಾಡ್ತಾ ಹೋಗುವ. ಯಾವುದು, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿದೆ. ಯಾವುದೇ ಸಮೀಕರಣಗಳು, ಇದು ಎರಡನೇದು. ಇದು ಎರಡನೇ ವಿಧ ನಿಮಗೆ ಸಿಕ್ಕೋದು. ಮೊದಲನೇದು ಯಾವುದು, ರೇಖಾತ್ಮಕ ಸಮೀಕರಣ. ಎರಡನೇದು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತ ಬರ್ತದೆ. ಇಲ್ಲಿ ಒಮ್ಮೆ ನೋಡು, ಇಲ್ಲಿ ನೋಡಿ ಏನು ಹೇಳಿದ್ದಾರೆ. ಇದರ ಆದರ್ಶ ರೂಪವನ್ನು ನಾವು ಮೊದಲಿಗೆ ಬರುವ. ಯಾವುದನ್ನ, ಆದರ್ಶ ರೂಪವನ್ನು ಬರೆಯುವ. ax + by
ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ತಿಳುವಂಥದ್ದು ಯಾವುದು? ಇದರ ಆದರ್ಶ ಯಾವುದು ಹೇಳಿ ಮಕ್ಕಳು? ಒಂದು ಸಲ ರಿಮೆಂಬರ್ ಮಾಡಿ, ಒಂದ್ಸಲ ನೀವು ನೆನಪು ಮಾಡಿ. ಎರಡು ಚರಾಕ್ಷರಗಳು ಬೇಕು, ರೇಖಾತ್ಮಕ ಸಮೀಕರಣ ಆಗಿರಬೇಕು. ಹಾಗಾದ್ರೆ ಎರಡು ಚರಾಕ್ಷರಗಳು ಯಾವುದು ನೋಡ, ಇದರಲ್ಲೇ ನೀವು ನೋಡ್ತಾ ಹೋಗಿ. ನೋಡ, ಈ ಒಂದು ಸಮೀಕರಣವನ್ನು ನೀವು ಒಬ್ಸರ್ವ್ ಮಾಡಿ. ಇಲ್ಲಿ ಫಸ್ಟ್ ನಾವು ನೋಡುವಂಥದ್ದು ಚರಾಕ್ಷರಗಳು, ಎರಡು ಚರಾಕ್ಷರಗಳು ಅಂತ ಹೇಳಿ ಎಷ್ಟು ಹೇಳಿದರೆ? ಎರಡು ಚರಾಕ್ಷರಗಳು. ಎರಡು ಚರಾಕ್ಷರಗಳು ಯಾವುದು? ಎ ಎಕ್ಸ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದೆ ನೋಡಿ ಮಕ್ಕಳೇ? ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದೆ. ಇಲ್ಲಿ ಎಕ್ಸ್ ಮತ್ತೆ ವೈ ತಿಳೋದಂತ ನಾವೇನು ಹೇಳ್ಬೋದು? ಎಕ್ಸ್ ವೈ, ಇದನ್ನು ನಾವೇನು ಹೇಳ್ಬೋದು? ಚರಾಕ್ಷರಗಳು ಅಂತ ಹೇಳ್ಬೋದು. ನಿಮ್ಗೆ ಅರ್ಥ ಆಯ್ತಲ್ಲ ಮಕ್ಕಳೇ? ಇಲ್ಲಿ ನಾನು ಎಂತ ಹೇಳಿರುವಂತಹದ್ದು? ಚರಾಕ್ಷರಗಳು ತಿಳುವಾಗ ಯಾವ್ದು ಬರುವಂತ? ಎಕ್ಸ್ ಮತ್ತೆ ವೈ ತಿಳಿ ಬರುವಂತ. ಹಾಗಾದ್ರೆ ಇಲ್ಲಿ ಅವಾಗ ನೀವು ಕೇಳಬಹುದು, ನಿಮಗೆ ಡೌಟ್ ಬರ್ಬೋದು, ಎ ಬಿ ಸಿ ಏನು ಅಂತ ಹೇಳುವಂತ ಡೌಟ್ ಬರ್ತದೆ. ಅದು ಎಲ್ಲರಿಗೂ ಬರುವಂತದ್ದೇ. ಹಾಗಾದ್ರೆ ಎ ಬಿ ಸಿ ತಿಳುವಂತದನ್ನು ನಾವೇನ್ ಹೇಳ್ಬೋದು? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬೋದು. ಏನ್ ಹೇಳ್ಬೋದು? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬೋದು. ಏನ್ ಹೇಳ್ಬೋದು? ಇವುಗಳನ್ನ ವಾಸ್ತವ ಸಂಖ್ಯೆಗಳು ಅಂತ ಮೆನ್ಷನ್ ಮಾಡಬಹುದು. ಹಾಗಾದ್ರೆ ಈ ವಾಸ್ತವ ಸಂಖ್ಯೆ ಇಲ್ಲಿ ಹೇಳಿದ್ದಾರೆ ನೋಡಿ. ಇಲ್ಲಿ ನಿಮಗೆ ಹೇಳಿಕೊಟ್ಟಿದ್ದಾರೆ. ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಹೇಳಿದ್ದಾರೆ ನಿಮಗೆ. ಆಗ ಎಕ್ಸ್ ವೈ ಅನ್ನು ನಾವು ಏನು ಹೇಳ್ಬೋದು? ಚರಾಕ್ಷರಗಳು ಅಂತ ಹೇಳ್ಬೋದು. ಸಿ ಬಿ ಎ ಅನ್ನ ಏನು ಹೇಳ್ಬೋದು? ವಾಸ್ತವ ಸಂಖ್ಯೆಗಳು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಿಮಗೆ ಸುಲಭದಲ್ಲಿ ಅವರು ಹೇಳಿಕೊಟ್ಟಿದ್ದಾರೆ ನೋಡಿ. ಎ ಬಿ ಮತ್ತು ಸಿ ವಾಸ್ತವ ಸಂಖ್ಯೆಗಳು ಅಂತ ಹೇಳಿದ್ದಾರೆ ಅವರು. ನಮ್ಮ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ ನೋಡಿ. ಹಾಗಾದ್ರೆ ಎ ಬಿ ಈ ಎರಡೂ ಸೊನ್ನೆಗಳು ಅಲ್ಲದಿರೋ ಯಾವುದೇ ಸಮೀಕರಣವನ್ನ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೇವೆ. ಆದ್ರೆ ಇಲ್ಲಿ ನೋಡಿ, ಅವರು ಜೊತೆಗೆ ಇನ್ನೊಂದನ್ನು ಹೇಳಿದ್ದಾರೆ. ಜೊತೆಗೆ ಯಾವ ರೀತಿ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ನಾನು ಬರ್ದಿದ್ದೇನೆ ಅಲ್ಲ, ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಏನ್ ಹೇಳಿದ್ದಾರೆ? ಎ ಬಿ ನಾಟ್ ಈಕ್ವಲ್ ಟು 0. ಅಂದ್ರೆ ಎ ಮತ್ತೆ ಬಿ ಗಳ ಬೆಲೆ 0 ಆಗಿರ್ಲೇಬಾರ್ದು. ಯಾವ್ದಾದ್ರು ಸಂಖ್ಯೆ ಆಗಿರ್ಬೋದು, ಯಾವ್ದು 1ರಿಂದ ಮುಂದುವರಿಯುವ ಹಾಗೆ, ಆದ್ರೆ 0 ಆಗಿರಬಾರ್ದು. 0 ಆದ ಕೂಡಲೇ ಏನಾಗ್ತದೆ? ಎಲ್ಲೇ ಆದ್ರೂ ಇಫ್ ಹೇಗೆ ತಗೊಳ್ಬಹುದು ಅಂತ ಹೇಳಿ ಇಲ್ಲಿ ನೋಡಿ, ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಡ್ತೇನೆ. ಯಾವುದು? ಇದನ್ನ 0 ಅಂತ ತಗೊಂಡಾಗ ಯಾವ ರೀತಿ ಆಗಬಹುದು ಹೇಳುವಂಥದ್ದು. ಉದಾಹರಣೆ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ತಗೊಂಡೆ. ಇಫ್ ಆದ್ರೆ ಎ ಬಿ ಎಲ್ಲಿಯಾದ್ರೂ 0 ಅಂತ ತಿಳ್ಕೊಳ್ಳಿ. ನೀವು ಎಂತ ಮಾಡಿದ್ದೀರಾ ಅಂತ 0 ಅಂತ ತಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ ಮಕ್ಕಳೇ. ಆಗ ಏನಾಯ್ತು? ಅವಾಗ ಏನಾಯ್ತು ಅಂತ ಹೇಳಿದ್ರೆ, ಇಲ್ಲಿ ಎ ಬೆಲೆ ಎಗೆ ಎಷ್ಟು ಹಾಕ್ಬೇಕು ನಾನು? 0 ಗುಣಿಸು ಎಕ್ಸ್ ಪ್ಲಸ್ ಬಿ ಎಷ್ಟು ತಗೊಂಡಿದ್ದೇನೆ? 0 ಅಂತ. ಬಿ ಅಂದ್ರೆ 0 ಗುಣಿಸು ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಅಂತ ಆಯ್ತು. ಈಗ ನಿಮಗೆ ಗೊತ್ತುಂಟಲ್ಲ ಮಕ್ಕಳೇ, 0 ಗುಣಿಸು ಎಕ್ಸ್ ಅಂದ್ರೆ 0 ಮತ್ತು ಯಾವುದೇ ಸಂಖ್ಯೆಯನ್ನು ಅದಕ್ಕೆ ಗುಣಿಸಿದಾಗ ಅದರ ಬೆಲೆ ಏನಾಗಿರುತ್ತೆ? 0 ಆಗಿರುತ್ತೆ. ಪ್ಲಸ್ 0 ಗುಣಿಸು ವೈ, ಇದು ಕೂಡ ಹಾಗೇನೆ. ನೀವು ಯಾವ್ದೊಂದು ನಂಬರ್ ನ ತಕೊಳ್ಳಿ, ಎಕ್ಸ್ ಆಗಿರ್ಬೋದು, ವೈ ಆಗಿರ್ಬೋದು, ನಂಬರ್ ಅನ್ನ ತಕೊಂಡಿ ಆ ನಂಬರ್ಗೆ ನೀವು 0ಯಿಂದ ಎಲ್ಲಾದ್ರೂ ಗುಣಿಸಿದ್ರೆ ತಿಳ್ಕೊಳ್ಳಿ. ನಾನು ಏನ್ ಮಾಡಿದ್ದೇನೆ, ಈ 0ಗೆ ವೈ ಗುಣಿ, ಹಾಗೆ 0 ಸಿಕ್ಕಿದ್ದು. ಪ್ಲಸ್ ಸಿ ಇಸ್ ಈಕ್ವಲ್ ಟು 0. ಆಗ ಸಿ ಇಸ್ ಈಕ್ವಲ್ ಟು 0 ತಿಳುವಂತ ಇದು ಆಗ್ತದಾ? ಇದು ಆಗುದಿಲ್ಲ. ಯಾಕಂದ್ರೆ ಎರಡು ಚರಾಕ್ಷರಗಳು ಇದರಲ್ಲಿ ಇಲ್ಲ. ಯಾವುದೇ ಚರಾಕ್ಷರಗಳು ಇಲ್ಲದ ಕಾರಣ ಇದು ಒಂದು ಸಮೀಕರಣ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಇನ್ನಿಲ್ಲಿ ಏನು ಹೇಳಿದ್ದಾರೆ? ಸಮೀಕರಣ ಎರಡೂ ಬದಿಗಳು ಸರಿದೂಗಿಸು ಎಕ್ಸ್ಗೊಂದು ಬೆಲೆ ವೈಗೊಂದು ಬೆಲೆ ಎಂಬಂತೆ ಒಂದು ಜೋಡಿ ಬೆಲೆಯನ್ನು ಸಮೀಕರಣ ಪರಿಹಾರ ಅಂತ ಹೇಳ್ತೇವೆ. ಇಲ್ಲಿ ನೋಡಿ, ಈ ಎರಡು ರೇಖಾತ್ಮಕ ಸಮೀಕರಣಗಳು ಎಕ್ಸ್ ಮತ್ತು ವೈಗಳೆಂಬ ಚರಾಕ್ಷರಗಳನ್ನು ಮಾತ್ರ ಹೊಂದಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ್ದೇನೆ ನೋಡಿ. ಇಲ್ಲಿ ಏನಾಗಿದೆ ಅಂತ ಹೇಳಿ, ಎಕ್ಸ್ ಮತ್ತೆ ವೈ ತಿಳುವಂತ ಎರಡು ಚರಾಕ್ಷರಗಳು ಮಾತ್ರ ಹೊಂದಿದೆ. ಇಂತಹ ಸಮೀಕರಣವನ್ನು ಎರಡು ಚರಾಕ್ಷರಗಳು ಇರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿ. ಎರಡು ಚರಾಕ್ಷರ ಆಲ್ರೆಡಿ ನಮ್ಮ ಸಮೀಕರಣದಲ್ಲಿ ಎರಡು ಯಾವುದು ಚರಾಕ್ಷರಗಳು ಉಂಟು. ಹಾಗಾಗಿ ನಾವು ಈ ಸಮೀಕರಣವನ್ನು ನಾವು ಏನು ಹೇಳ್ಬೋದು? ಎರಡು ಚರಾಕ್ಷರಗಳು ಇರುವಂತ ರೇಖಾತ್ಮಕ ಸಮೀಕರಣ ಅಂತ ನೀವು ಕರಿಬಹುದು. ಹಾಗೆ ನಿಮಗೆ ಇನ್ನೂ ಡೌಟ್ಗಳು ಬರ್ಬೋದು, ಇದರಲ್ಲಿ ಆದರ್ಶ ರೂಪಗಳನ್ನು ನಾವು ಹೇಗೆ ಬರಿಬಹುದು? ಯಾಕಂದ್ರೆ ಎರಡು ಜೋಡಿ ಉಂಟು. ಎರಡು ಯಾವುದು? ಇಲ್ಲಿ ನೋಡಿ, ಇಲ್ಲಿ ಒಂದು ಮೆನ್ಷನ್ ಮಾಡಿದೆ, ಎಕ್ಸ್ ಮತ್ತು ವೈ ಎಂಬ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದು ಜೋಡಿಯ ಸಾಮಾನ್ಯ ರೂಪ
ಅಂದ್ರೆ ಎರಡು ಸಮೀಕರಣವನ್ನು ಬರಿಬೇಕಾಗ್ತದೆ. ಎಷ್ಟು ಬರಿಬೇಕಾಗ್ತದೆ ನಾವು? ಎರಡು, ಆದ್ರೆ ಬೇರೆ ಬೇರೆ ಬೆಲೆಗಳನ್ನ ಕಂಡುಹಿಡಿಬೇಕು. ಹಾಗಾದ್ರೆ ಇವುಗಳು ಒಂದು ಉದಾಹರಣೆಯನ್ನು ನಾನು ಬರೆದು ತೋರಿಸ್ತೇನೆ ನೋಡಿ. ನಮಗೆ ಇದು ಬೇಡ ಇವಾಗ. ಇವಾಗ ನಾವು ಈಗೊಂದು ಆದರ್ಶ ರೂಪವನ್ನು ಬರೆಯುವ. ಹೇಗೆ ಬರೆಯುವ ಅಂದ್ರೆ a1x ಪ್ಲಸ್, ಇನ್ನು ಹೇಳಿ ನೋಡುವ. ನಾನು ಇದರ ಹಾಗೆ ಒಂದು ಈಕ್ವೇಶನ್ ಬರೆಯುವ. ಹೇಗೆ ಬರೆಯುದು? ಇಲ್ಲಿ ಎ ಬರ್ದಲ್ಲಿ ನಾನು a1 ಬರ್ತೀನಿ, ಎಕ್ಸ್ ಇದೆ ಎಕ್ಸ್, ಇಲ್ಲಿ ಯಾವುದೇ ವ್ಯಾಲ್ಯೂ ಚೇಂಜ್ ಮಾಡಲಿಲ್ಲ ಮಕ್ಕಳೇ, ನೋಡಿಕೊಳ್ಳಿ. ಇನ್ನು ಬಿ ಬರ್ದೇನೆ, b1 ಬೆಲೆನ ಹಾಗೆಯೇ ಬರ್ದೇನೆ, 1 1 ಅಂದ್ರೆ ಒಂದು ಸಮೀಕರಣ ಅಂತ ನೆನ್ಪಿಟ್ಕೊಳ್ಳಿ ನೀವು. y ಪ್ಲಸ್ ಸಿ ಅನ್ನ ಹಾಗೆ ಬರೆಯುವುದಾ? ಇಲ್ಲ, ಎಂತ ಬರಿಬೇಕು ನೀವು? c1 ಈಸ್ ಈಕ್ವಲ್ ಟು 0. ಈ ಸಮೀಕರಣ 1 ಅಂತ ತಿಳ್ಕೊಳ್ಳಿ. ಎಷ್ಟು ಅಂತ ನೀವು ಬರ್ಕೊಳ್ಬೇಕು ನಿಮ್ಮ ಬುಕ್ಕಲ್ಲಿ. ಹೀಗೆ ಬರ್ಕೊಳ್ಬೇಕು. ಇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಅಂತ ಬರ್ಕೊಂಡ್ರ ಇದು ಒಂದು ಸಮೀಕರಣ ನಿಮಗೆ ಸಿಗಿದೆ ನೀವು ಬರ್ಕೊಂಡಾಗ. ಅದೇ ಎರಡನೇ ಸಮೀಕರಣ ಜೋಡಿ ಅಂತ ಹೇಳುವಂತ ಪದ ಉಪಯೋಗ ಮಾಡಿ, ಹಾಗೆ ಜೋಡಿ ಅಂತ ಹೇಳುವಂಥದ್ದು ಬೇಕು. ಹಾಗಾದ್ರೆ ಇದೇನಾಯ್ತು? a2x ಪ್ಲಸ್ ಇನ್ನೆಂತ ಬರೀತೀರಾ ನೀವು? ಇದರ ಹಾಗೆ ನೋಡಿ, ಇಲ್ಲಿ ಒಂದು ಬರೀರಿ ನೋಡ, b2y ಪ್ಲಸ್ c1 ಉಂಟು, ಇಲ್ಲಿ ಎಷ್ಟಾಯ್ತು? c2 ಆಯ್ತು, ಇಸ್ ಈಕ್ವಲ್ ಟು 0 ಆಯ್ತು. ಆಗ ಈಕ್ವೇಶನ್ ಏನಾಯ್ತು? ಎರಡನೇ ಸಮೀಕರಣ ಅಂತ ಹೇಳುವಂತ ನಿಮಗೆ ಸಿಕ್ಕಿತು. ಹಾಗಾಗಿ ಈ ಜೋಡಿಗಳಲ್ಲಿ ನಿಮಗೆ ಸಿಕ್ಕಿತಲ್ಲ. ಆದ್ರೆ ಇದನ್ನು ನೀವು ಅಬ್ಸರ್ವ್ ಮಾಡಿ ಮಕ್ಕಳೇ, ಒಂದು ಸಲ ನೀವು ಇದನ್ನ ಬಗ್ಗೆ ಒಂದು ಆಲೋಚನೆ ಮಾಡಿ. ನಿಮಗೆ ಆವಾಗ ಇದಕ್ಕೆ ಹೋಲಿಸಿದಾಗ ಇಲ್ಲಿ ಕೇವಲ ನಿಮಗೆ ಹೇಗೆ ಬರ್ದಿದ್ದೀರಾ ನೀವು? ನಿಮ್ಮ ಬುಕ್ಕಲ್ಲಿ ಹೇಗೆ ಬರ್ದಿದ್ದೀರಾ? a1 ಎ ಮಾತ್ರ ಬರ್ದಿರಾ, ಬಿ ಮಾತ್ರ ಬರ್ದಿರಾ, ಸಿ ಮಾತ್ರ ಬರ್ದಿರಾ, ಇಲ್ಲಿ ಎಕ್ಸ್ ಮತ್ತೆ ವೈ ಅನ್ನ ಮಾತ್ರ ನೀವು ಬರ್ದಿದ್ದೀರಾ. ಇಲ್ಲಿ ಕೆಳಗೆ ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ನಾನು ಹೇಗೆ ಬರ್ದಿದ್ದೇನೆ ನಿಮಗೆ ಅಬ್ಸರ್ವ್ ಮಾಡಿ. a1 ಬರ್ದಿದ್ದೇನೆ, b1 ಬರ್ದಿದ್ದೇನೆ, c1 ಬರ್ದಿದೆ. ಅಂದ್ರೆ ಎಂತ ಅರ್ಥ ಆಯ್ತು? ಇದು ಒಂದನೇ ಸಮೀಕರಣದ ಜೋಡಿಯಲ್ಲಿ. ಅದ್ರ ಜೊತೆಗೆ ಬರ್ದಿ ನೋಡಿ, a2x ಅಂತ ಬರ್ದೇನೆ, b2y ಅಂತ ಬರ್ದೇನೆ, c2 ಇಸ್ ಈಕ್ವಲ್ ಟು 0 ಅಂತ ಬರ್ದಿದ್ದೇನೆ. ಆದ್ರೆ ಇದನ್ನು ಒಬ್ಸರ್ವ್ ಮಾಡಿದಾಗ ನಿಮಗೆ ಬೇರೆ ಬೇರೆ ನಂಬರ್ಗಳು ಸಿಕ್ಕಿತ್ತು ನೋಡಿ. a1, b1, c1, a2, b2, c2. ಸರಿಯಾ? ಇಷ್ಟು ಸಿಕ್ಕಿತಲ್ಲ. ಹಾಗಾದ್ರೆ ಇಷ್ಟನ್ನ ನೀವು ಎಂತಂತ ಹೇಳ್ತೀರಾ ನೋಡ. ಇಷ್ಟನ್ನ ನಾನು ಆವಾಗೆಲ್ಲ ಹೇಳ್ತಿದ್ದೆ ನೋಡಿ, ಎಲ್ಲ a1, b1, c1, a2, b2, c2 ಇವುಗಳನ್ನ ನೀವು ಎಂತಂತ ಕರಿಬಹುದು? ಇವುಗಳನ್ನೆಲ್ಲವನ್ನ ನಾವು ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬೇಕು. ಏನ್ ಹೇಳ್ಬೇಕು? ವಾಸ್ತವ ಸಂಖ್ಯೆಗಳು ಅಂತ ಕರಿತೇವೆ. ಆದ್ರೆ ಅವಾಗ ನಾವು ಇದರಲ್ಲಿ ಬಿಟ್ಟು ಹೋದದ್ದು ಯಾವುದು? ಅಬ್ಸರ್ವ್ ಮಾಡಿ, ಈ ಎರಡರಲ್ಲಿ ಕೂಡ ಸಮವಾಗಿರುವಂತಹ ಎಕ್ಸ್ ಮತ್ತೆ ವೈ ಯಾವುದು? ಎಕ್ಸ್ ವೈ ಅಂತಿದೆ. ನಿಮಗೆ ಯಾವ್ದಿದೆ ಇದರಲ್ಲಿ? ಎಕ್ಸ್ ಮತ್ತೆ ವೈ ಇದೆ. ಇದನ್ನ ನೀವೇನು ಹೇಳ್ಬೋದು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಎರಡು ಚರಾಕ್ಷರಗಳಿರೋ ರೇಖಾತ್ಮಕ ಸಮೀಕರಣ. ಎರಡು ಚರಾಕ್ಷರಗಳು ಬೇಕು. ಹಾಗಾದ್ರೆ ಈ ಎರಡು ಚರಾಕ್ಷರಗಳು ಯಾವುದು ನಿಮಗೆ ಸಿಕ್ಕಿದ? ಎರಡು ಚರಾಕ್ಷರಗಳು ಯಾವುದು ಅಂದ್ರೆ ಇದನ್ನ ಚರಾಕ್ಷರಗಳು ಅಂತೇಳಿ, ಯಾವುದು? ಚರಾಕ್ಷರಗಳು ಅಂತ ನೀವು ಕರಿಬಹುದು. ಗೊತ್ತಾಯ್ತಲ್ಲ? ಈಗ ಈ ಸಮೀಕರಣದಲ್ಲಿ a1, b1, c1, a2, b2, c2 ಇಸ್ ಈಕ್ವಲ್ ಟು ಇವುಗಳನ್ನ ಏನ್ ಹೇಳ್ಬೋದು? ವಾಸ್ತವ ಸಂಖ್ಯೆಗಳು ಅಂತ ಹೇಳ್ಬೋದು. ಅದರ ಜೊತೆಗೆ ಎಕ್ಸ್ ಮತ್ತೆ ವೈ ಅನ್ನ ಏನ್ ಹೇಳ್ಬೋದು ನಾವು? ಚರಾಕ್ಷರಗಳು ಅಂತ ಕರಿಬಹುದು. ಈಗ ನಿಮಗೆ ಇದು ಇಷ್ಟು ಏನು ತಿಳುವಂತ ಒಂದು ಸಲ ಅರ್ಥ ಆಗಿರಬಹುದು. ಹಾಗಾದ್ರೆ ಇನ್ನೊಂದು ಯಾವ್ದು ಹೇಳಿದೆ? ಈಗೊಂದು ಉದಾಹರಣೆಯನ್ನ ನಾವು ನೋಡುವ. ಇಷ್ಟು ಕೊಟ್ಟರೆ ಸಾಲದ. ಈಗೊಂದು ಉದಾಹರಣೆಯನ್ನು ನೀವು ಒಬ್ಸರ್ವ್ ಮಾಡಬೇಕು. ಒಂದು ಉದಾಹರಣೆಯನ್ನ ನಾವು ನೋಡುವ. ಯಾವುದಕ್ಕೆ? ಇದಕ್ಕೆ ಒಂದು ಈ ಸಮೀಕರಣಕ್ಕೆ ಸಂಬಂಧಿಸಿದಂತ ಒಂದು ಉದಾಹರಣೆ. ಒಂದು ಉದಾಹರಣೆಯನ್ನು ನಾವು ಈಗ ತಕೊಳ್ಳುವ. ಎ ಬಿ ಸಿ, ನಾನು ಇಲ್ಲಿ ಮೆನ್ಷನ್ ಮಾಡಿದೆ ಎ ಬಿ ಸಿ ತಿಳುವಂತ ಒಂದು ಯಾವುದು ವಾಸ್ತವ ಸಂಖ್ಯೆಗಳಿದೆ. ಆಗ ಎ ಅನ್ನ ನಾವು ಒಂದು ನಂಬರ್ ತಗೊಳ್ಳ, 2 ಅಂತ ತಗೊಳ್ಳ, ಎಕ್ಸ್ ಅನ್ನ ಎಕ್ಸ್ ಅಂತ ತಗೊಳ್ಳ, ಸರಿಯಾ? ಪ್ಲಸ್ ಬಿ ಅನ್ನ ಒಂದು 5y ಪ್ಲಸ್
3 ಇಲ್ಲಿ ನಂಬರ್, ಯಾವುದೇ ಚರಾಕ್ಷರಗಳಿಲ್ಲ. z ಇಸ್ ಈಕ್ವಲ್ ಟು 0. ಇದು ಒಂದು ಉದಾಹರಣೆ ಆಯ್ತು ನಿಮಗೆ. ಇದು ನಮಗೆ ಉದಾಹರಣೆಯಲ್ಲಿ ಒಂದನೇ. ಎರಡನೇ ಉದಾಹರಣೆ ತಗೊಳ್ಳೋ ನೋಡಿ. ಇಲ್ಲಿ ನೋಡಿ, 3x ಮೈನಸ್ 8y ಮೈನಸ್ 4 ಇಸ್ ಈಕ್ವಲ್ ಟು 0. ಹೀಗೆ ಯಾವುದು? ಇದರಲ್ಲಿ ಇಷ್ಟು ಸಿಕ್ಕಿತು. ಹಾಗ ಇದರಲ್ಲಿ a ಇಸ್ ಈಕ್ವಲ್ ಟು ಎಷ್ಟು? a ಇಸ್ ಈಕ್ವಲ್ ಟು 2, b ಇಸ್ ಈಕ್ವಲ್ ಟು ಎಷ್ಟು? b ಇದು ಈ ವ್ಯಾಲ್ಯೂ ನೋಡಿ. ನೀವು ನೆನ್ಪಿಟ್ಕೊಳ್ಬೇಕು ನಿಮ್ಮ ಮಕ್ಕಳೇ. a ಇದಕ್ಕೆ ಆಯ್ತು ಬರ್ದೆ ನಾನು, a ಅಂದ್ರೆ 2 ತ ಬರ್ದೆ ನೋಡಿ. ಆಗ b ತಿಳಿಯೋಣ ಎಷ್ಟು ಬರ್ದೆ ನಾನು? 5 ತ ಬರ್ದೆ. ಆಗ ನೀವು ಸಿ ಅನ್ನ ಎಷ್ಟು ಬರೀತೀರಾ? ಒಂದು ಸಲ ಇದನ್ನ ಕಂಪೇರ್ ಮಾಡಿ ನೋಡಿ. ನೀವು ಒಂದು ಸಲ ಇದಕ್ಕೆ ಕಂಪೇರ್ ಮಾಡಿ. ಆಗ ಸಿ ಅಂದ್ರೆ ಎಷ್ಟು? 3 ಅಂತ ಬರ್ದೆ. ಹಾಗೆ ಇದಕ್ಕೆ ವ್ಯಾಲ್ಯೂ ಸಿಕ್ಕಿದೆ. ಅದೇ ರೀತಿ ಇದಕ್ಕೊಂದು ಸಲ ಬರ್ದು ನೋಡಿ. ಏಕೆ ನಾನು ಇದಕ್ಕೆ ಬರೀಲಿಕ್ಕೆ ನಿಮ್ಗೆ ಹೇಳಿದ್ದೇನೆ ಅಂದ್ರೆ, ಇಲ್ಲಿ ಮೈನಸ್ ಚಿಹ್ನೆ ಉಂಟು. ಆವಾಗ ನೀವು ಹೇಗೆ ಬರೀತೀರ ಅಂತ ನಂಗೆ ಗೊತ್ತಾಗ್ಬೇಕಲ್ಲ. ಆಗ ಎ ಇಸ್ ಈಕ್ವಲ್ ಟು ಹೇಗೆ ಬರ್ದ್ರಿ? ಎ ಇಸ್ ಈಕ್ವಲ್ ಟು 3 ಅಂದ್ರೆ ಇಲ್ಲಿ ಯಾವುದೇ ಚಿಹ್ನೆ ನಿಮಗೆ ಇಲ್ಲ ಅಂತ ಹೇಳಿ ಅಂದ್ರೆ ಯಾಕೆ ಪ್ಲಸ್ ಇದೆ ಅಂತ ಹೇಳಿ ಅರ್ಥ. ಯಾವಾಗಲೂ ಅದನ್ನ ನೆನ್ಪಿಟ್ಕೊಳ್ಬೇಕು. ಇಲ್ಲಿ ಫಸ್ಟಿಗೆ ಬರೋ ಸಂಖ್ಯೆಯಲ್ಲಿ ಯಾವುದೇ ಚಿಹ್ನೆಗಳು ಇಲ್ಲ ಅಂತ ಅಂದ್ರೆ ಇದಕ್ಕೆ ಪ್ಲಸ್ ಇದೆ ಅಂತ ಅರ್ಥ. ಕೊಮ ಬಿ ಇಸ್ ಈಕ್ವಲ್ ಟು ನಾನು 8 ಬರ್ದೆ ತಿಳ್ಕೊಳ್ಳಿ. ಈಗ ಇದು ಸರಿಯಾ ಉತ್ತರ? ನೀವೇನು ಮಾಡ್ತೀರಾ ಅಂದ್ರೆ ಅರ್ಜೆಂಟ್ಗೆ ಏನು ಮಾಡ್ತೀರಾ? ಎಕ್ಸಾಮ್ ಅಲ್ಲಿ ಕೇವಲ 8 ಅನ್ನ ಬರಿತೀರಾ. ಆದ್ರೆ ಇದು ರಾಂಗ್. ಇಲ್ಲಿ ಮೈನಸ್ ಚಿಹ್ನೆ ಇರುವ ಕಾರಣ ಇಲ್ಲಿ ಮೈನಸ್ ಇದೆ, ಅಂದ್ರೆ -8 ಆಯ್ತು. ಆದ್ರೆ ಸಿ ಇಸ್ ಈಕ್ವಲ್ ಟು, ಸಿ ಕೂಡ ನೀವೇನ್ ಮಾಡ್ತೀರಾ? ಜಸ್ಟ್ ಏನೋ ಎಕ್ಸಾಮ್ ಅಲ್ಲಿ ಅರ್ಜೆಂಟ್ ಮಾಡ್ತೀರಾ, 4 ಅಂತ ಬರ್ತದೆ. ಇಟ್ ಇಸ್ ದ ರಾಂಗ್. ಇದು ತಪ್ಪು. ಯಾಕಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಇರೋ ಕಾರಣ -4 -4 ತೇಳುವಂತದ್ದಾಯ್ತು. ಇದು ನಿಮಗೆ ಈ 2 ಚರಾಕ್ಷರಗಳು ರೇಖಾತ್ಮಕ ಸಮೀಕರಣಗಳ ಇರುವಂತ ಇದಕ್ಕೆ ಒಂದು ಆದರ್ಶ ರೂಪವನ್ನು ನೋಡಿಕೊಂಡು ನಾವು ಒಂದು ಉದಾಹರಣೆಯನ್ನು ನಾವು ಬರೆಯುವಂತದನ್ನು ನೀವು ಅಬ್ಸರ್ವ್ ಮಾಡಿಕೊಳ್ಬೇಕು. ನೆನ್ಪಿಟ್ಕೊಳ್ಬೇಕು ಮಕ್ಕಳೇ. ಒಂದು ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಮತ್ತು ಅದರ ಆದರ್ಶ ರೂಪ ಬರೀಬೇಕು. ಇಲ್ಲಿ ನೋಡಿ, ನನ್ನ ಕೊಟ್ಟಿಯನ್ನು ನೋಡಿ. ಇದ್ಯಾವುದು? ರೇಖಾತ್ಮಕ ಸಮೀಕರಣಕ್ಕೆ ಒಂದು ಇವುಗಳ ಆದರ್ಶ ರೂಪ ಮತ್ತು ಒಂದು ಉದಾಹರಣೆಯನ್ನು ಕೊಟ್ಟಿದ್ದೇನೆ. ಅದರ ಜೊತೆಗೆ ಇದನ್ನು ಕೊಟ್ಟಿ ನೋಡಿ, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಜೋಡಿಗಳು ಅಂತ ಹೇಳಿದೆ. ಯಾವ ಜೋಡಿಗಳು ಅಂದ್ರೆ ಏನು? 2 ಬರಬೇಕು. ಇಲ್ಲಿ ನೋಡಿ, ಇಲ್ಲಿ 2 ಕೊಟ್ಟಿದ್ದಾರೆ. ಹಾಗಾಗಿ ಇದನ್ನು ನಾವು ಎಂತ ಮಾಡ್ಬೇಕು ನೀವು ತಿಳ್ಕೊಳ್ಬೇಕು. ಜೋಡಿಗಳು ಅಂತ ತಿಳ್ಬೇಕು. ಹಾಗಾದ್ರೆ ನೆಕ್ಸ್ಟ್ ನಾವು ನೋಡುವ ಹೇಗೆ ತಿಳುವಂತದನ್ನು ನಾವು ನೋಡ್ತಾ ಹೋದಾಗ, ಇಲ್ಲಿ ನೋಡಿ, ಈ ಒಂದು ಗ್ರಾಫ್ ಅನ್ನು ನಾವು ನೋಡುವ. ನಿಮಗೆ ಇದು ಬೇಕಾಗ್ತದೆ ನೆಕ್ಸ್ಟ್ಗೆ. ಈ ತರದ ಒಂದು ಕೋಷ್ಟಕವನ್ನು ರೆಡಿ ಮಾಡ್ಬೇಕಾಗ್ತದೆ. ಅದು ಮಾಡೋ ಮೊದಲು ನಾವೆಂತ ಮಾಡ್ಬೇಕು? ಈ ಗ್ರಾಫ್ ಅನ್ನ ತಿಳ್ಕೊಳ್ಬೇಕು. ಇಲ್ಲಿ ನಾವು ಗ್ರಾಫ್ ಅನ್ನು ಒಬ್ಸರ್ವ್ ಮಾಡಿದಾಗ ಇದು ಫಸ್ಟ್ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ನೋಡಿ. ಯಾವುದು? ಒಂದು ಸಮತಲದ ಮೇಲೆ 2 ಸರಳ ರೇಖೆಯನ್ನು ಕೊಟ್ಟಾಗ ಏನು? ಒಂದು ಸಮತಲ, ಒಂದು ಫ್ಲಾಟ್ ಆದ ಇದಿದೆ, ಅಥವಾ ನೀವು ಒಂದು ಪೇಪರ್ ಅಂತ ಇದೆ ತಿಳ್ಕೊಳ್ಳಿ. ಆ ಪೇಪರ್ ಸಮತಲದ ಮೇಲೆ 2 ಸರಳ ರೇಖೆ, 2 ಸರಳ ರೇಖೆಯನ್ನು ಕೊಟ್ಟಾಗ ಕೆಳಗಿನ 3 ಸಾಧ್ಯತೆಗಳು ಯಾವುದಾದ್ರೂ ಒಂದು ಸಾಧ್ಯತೆ ಮಾತ್ರ ಇರ್ತದೆ ಅಂತ ಹೇಳುವಂತ ಹೇಳ್ತಾರೆ. ಹಾಗಾದ್ರೆ ಈ 3ಅನ್ನು ನಾವು ಒಬ್ಸರ್ವ್ ಮಾಡಿದಾಗ ನಾವು ಒಂದನ್ನು ನೋಡು. ಯಾವುದು? ಫಸ್ಟ್ ಒನ್, 2 ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಯಾವುದು ಹೇಳ್ತೆ? ನಾನು ಎಂತ ಮಾಡಿದೆ? ನಿಮಗೆ ಒಂದು ಯಾವುದು ಪೇಪರ್ ಅನ್ನ ಕೊಟ್ಟಿದ್ದೇನೆ. ಪೇಪರ್ ಅನ್ನ ಕೊಟ್ಟು 2 ಚಿಕ್ಕ ಒಂದು ಪೆನ್ ಅಂತ ಕೊಟ್ಟಿದ್ದೇನೆ ಅಂತ ಹೇಳಿ, ಆವಾಗ ನೀವು ಯಾವ ರೀತಿಯ ರೇಖೆಗಳನ್ನು ಎಳಿಬಹುದು ತಿಳಿದ್ರೆ ಆ ಗ್ರಾಫ್ ಅಥವಾ ಪ್ಲೇನ್ ಪೇಪರ್ ಅಲ್ಲಿ, ಒಂದನೇದು ನೋಡಿ, 2 ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದ್ರೆ ಈ ರೀತಿ ಒಂದು ಗ್ರಾಫ್ ಅನ್ನ ಹಾಕಿಕೊಳ್ಬೇಕು. ಏನು ಮಾಡಬಹುದು? ಇವುಗಳನ್ನ ಈ ರೀತಿ ಕ್ರಾಸ್ ನೋಡಿ, ಈ ರೀತಿ ಒಂದು ರೇಖೆಗಳನ್ನು ಎಳೆದಾಗ ಈ ರೀತಿಯನ್ನು ಇಲ್ಲಿ ನೋಡಿ, ಈ ರೀತಿಯ ರೇಖೆಗಳನ್ನು ನಾನು ನಿಮಗೆ ಎಳೆದು ತೋರಿಸ್ತೇನೆ. ಹೇಗೆ ಆಯ್ತು ನೋಡಿ. ಇಲ್ಲಿ ಒಂದು ರೇಖೆ ಹೀಗೆ ಬಂತಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ. ಈ ರೀತಿ ನಾನೊಂದು ಬಾಣದ ಗುರುತು ಎಳೆದೇನೆ. ಇದು ಈ ರೀತಿ ಒಂದು ಎಳೆದೆ. ಇನ್ನೊಂದು ಒಂದು ಬಿಂದುವಿನಲ್ಲಿ ಛೇದಿಸುವುದಂದ್ರೆ ಏನು? ಈ ರೀತಿ ಕ್ರಾಸ್ ಆಗ್ತದೆ ಹೇಳುವಂತ. ಇದು ಈ ರೀತಿ ಒಂದು ಸಾಧ್ಯತೆ ಇರ್ಬೋದು. ಕರೆಕ್ಟಾ? 2 ರೇಖೆಗಳನ್ನು ಎಳಿಬೇಕಾದ್ರೆ ಒಂದು ಈ ರೀತಿಯ ಸಾಧ್ಯತೆಗಳನ್ನು ನೀವು ಅಬ್ಸರ್ವ್ ಮಾಡು. ಇದು ಒಂದು ಬಿಂದು. ಕರೆಕ್ಟ್. ಇದು ಒಂದು ಸಾಧ್ಯತೆ. ಇನ್ನೊಂದು ನೋಡಿ, 2 ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಏನ್ ಹೇಳ್ತಾರೆ? 2 ರೇಖೆಗಳನ್ನು ನಾನು ಎಳಿತೇನೆ. ಹೇಗೆ ಎಳಿತೇನೆ? ಸ್ಟ್ರೈಟ್ ಎಳೆದೆ ತಿಳ್ಕೊಳ್ಳಿ. ನಿಮಗೆ ಬೋರ್ಡ್ ಅಲ್ಲಿ ಬಂದಾಗ ಹೀಗೆ ಸ್ಟ್ರೈಟ್ ಎಳಿತೇನೆ ನೋಡಿ. ಈ ರೀತಿ ಸ್ಟ್ರೈಟ್ ಅನ್ನ ಎಳೆದೆ, ಈ ರೀತಿ ಎಳೆದೆ ತಿಳ್ಕೊಳ್ಳಿ. ನೀವು ಅಬ್ಸರ್ವ್ ಮಾಡಿ. ನಾನು ಎಂತ ಮಾಡಿದ್ದೇನೆ ನೀವು ಕಾಣ್ತುಂಟಲ್ಲ ಮಕ್ಕಳೇ?
ಇಲ್ಲಿ ಇದನ್ನ ಸ್ಟ್ರೈಟ್ ಎಳೆದು ಬಿಟ್ಟಿದ್ದೇನೆ, ಒಂದು ರೇಖೆ ಎಳೆದೆ, ಇನ್ನೊಂದು ರೇಖೆಯನ್ನು ಮತ್ತೆ ಇಲ್ಲಿ ಎಳಿತೇನೆ ನೋಡಿ, ಇಲ್ಲಿ ಎಳೆದೆ, ಇಲ್ಲಿ ಎಳೆದೆ. ಅವಾಗ ಏನಾಯ್ತು, ಇವುಗಳು ಪರಸ್ಪರ ಎಲ್ಲಿ ಕೂಡ ಛೇದಿಸುವುದಿಲ್ಲ. ಕರೆಕ್ಟ್, ಇಲ್ಲಿ ಕಟ್ ಆದ ಇದು ಹಾಗೇ ಎಂತ ಆಗ್ತಾ ಹೋಗ್ತದೆ, ಹೀಗೇ ಮುಂದುವರಿತಾ ಹೋಗ್ತದೆ, ಸ್ಟ್ರೈಟ್ ಆಗಿ ಮುಂದುವರಿತಾ ಹೋಗ್ತದೆ. ಯಾವುದೇ ಪಾಯಿಂಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಇದನ್ನು ಎಲ್ಲಿಯಾದ್ರೂ ಸಂಧಿಸ್ಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಹಾಗೆ ಈ ರೀತಿಯ ಪಾಯಿಂಟ್ ಬರುದಿಲ್ಲ. ಏನಾಯ್ತು, ಈ ರೀತಿ ಎರಡು ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಅವುಗಳೇನಾಗಿದೆ, ಸಮಾಂತರವಾಗಿದೆ. ಎಂತ ಪದ ನೋಡಿ, ನಾನು ಹೇಳಿದೆ ನೋಡಿ, ಸಮಾಂತರ ಅಂದ್ರೆ ಎಂತ ಅರ್ಥ, ಎಲ್ಲಿ ಕೂಡ ಛೇದಿಸದೆ ಇವುಗಳ ನಡುವಿನ ಡಿಸ್ಟೆನ್ಸ್ ಕರೆಕ್ಟಾ ಸೇಮ್ ಆಗಿರ್ತದೆ. ಇವುಗಳ ನಡುವಿನ ಏನು ಡಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಇಲ್ಲಿಂದ ಇಲ್ಲಿಗಿರುವ ಏನು ದೂರಗಳಾಗಿರುತ್ತೆ ಸಮಾನಾಂತರವಾಗಿದೆ. ಇಲ್ಲಿ ಹೋಗುವಾಗ ಹೀಗೆ ಆಗುದಿಲ್ಲ. ಇಲ್ಲಿ ಒಬ್ಸರ್ವ್ ಮಾಡಿ, ನಾನು ಇಲ್ಲಿ ಒಂದು ರೇಖೆ ಎಳೆದು ತೋರಿಸ್ತೇನೆ. ಹೀಗೆ ಹೋಗುವಾಗ ಇದು ಹೀಗೇನೇ ಹೋಗ್ತಾ ಇರ್ತದೆ. ಬಟ್ ನೀವೇನು ಸಮಾಂತರ ಅಲ್ಲದಿದ್ರೆ ಹೀಗೆ ಹೋಗುವಾಗ ಇದು ಹೀಗೆ ಕ್ರಾಸ್ ಆಗ್ಬೋದಲ್ಲ. ಕರೆಕ್ಟ್, ಅದಕ್ಕೆ ಹೇಳಿದ್ದಾರೆ ನೋಡಿ, ಏನು ಅವುಗಳು ಸಮಾಂತರ ಆಗಿದೆ ಅಂದ್ರೆ ಇಲ್ಲಿಂದ ಇಲ್ಲಿಗಿರೋ ದೂರಗಳು ಸಮಾನಾಂತರ ಆಗಿರ್ತದೆ. ಸೆಕೆಂಡ್ ಒನ್, ಥರ್ಡ್ ಒನ್, ಮೂರನೇದು ನೋಡಿ. ನಾನು ಫಸ್ಟ್ ಯಾವ್ದು ಹೇಳಿದ್ದೇನೆ, ರೇಖೆಗಳು ಒಂದು ಬಿಂದುವಿನ ಛೇದಿಸಿ. ಇದು ನಿಮಗೆ ಅರ್ಥ ಆಯ್ತು, ಇದು ಅರ್ಥ ಆಯ್ತು, ಸುಲಭ ಉಂಟು. ಯಾಕಂದ್ರೆ ಎರಡು ಗುಣಿಸು ಗುರುತ ಹಾಕಿದ ಹಾಗೆ, ಸರಿಯಾ? ಇನ್ನೊಂದು ನೋಡಿ, ಇನ್ನೊಂದು ಸ್ಟ್ರೈಟ್ ಹೋಗುವಂತ, ಎಲ್ಲಿ ಕೂಡ ಒಂದೊಂದು ಕ್ರಾಸ್ ಆಗುದಿಲ್ಲ. ಇಲ್ಲಿ ನಾನು ತೋರಿಸಿದೆ ನೋಡಿ ಗ್ರಾಫ್ ಅಲ್ಲಿ, ಅರ್ಥ ಆಯ್ತಲ್ಲ ನಿಮಗೆ ಇದು ಹೇಗೆ ಅಂತ ಹೇಳುವಂಥದ್ದು. ಮೂರನೇದು ನೋಡಿ ಯಾವ ರೀತಿ ಆಯ್ತದೆ ಹೇಳುವಂತ. ಮೂರನೇದು ಎಂತಾಯ್ತು, ರೇಖೆಗಳು ಪರಸ್ಪರ ಐಕ್ಯಗೊಳ್ಳುತ್ತದೆ. ಐಕ್ಯಗೊಳ್ಳುವುದಂದ್ರೆ ಏನು, ಐಕ್ಯ ಇಲ್ಲಿ ನೋಡಿ, ಇಲ್ಲಿ ಹೇಳಿದ ಒಂದನ್ನೊಂದು ರೇಖೆಗಳು ಒಂದರ ಮೇಲೆ ಒಂದು, ಅಂದ್ರೆ ಒಂದು ಹೀಗೆ ಒಂದು ಇರ್ತದೆ, ಪುನಃ ಅದರ ಮೇಲೆ ಒಂದು ಐಕ್ಯಗೊಳ್ಳುವಂತ, ಈ ರೀತಿ ಒಂದರ ಮೇಲೆ ಒಂದು ರೇಖೆಗಳು ಇರ್ತದೆ. ನಾವು ಎಂತ ಮಾಡ್ಬೇಕು, ಈ ಮೂರು ತರದ ಏನು ಗ್ರಾಫ್ ನಕ್ಷೆಯನ್ನು ನೆನಪಿಟ್ಟುಕೊಳ್ಬೇಕಾಗ್ತದೆ. ಫಸ್ಟ್ ಒಂದು ನಕ್ಷೆ ಎಂತ ಮಾಡ್ತದೆ ಅಂತ ಹೇಳಿದ್ರೆ, ನಾನು ನಿಮಗೆ ಬೋರ್ಡಲ್ಲಿ ಇಲ್ಲಿ ಮಾಡೋಕೆ ಒಬ್ಸರ್ವ್ ಮಾಡಿದಿರೆ, ಎರಡು ರೇಖೆಗಳನ್ನು ನಾನು ಏನು ಮಾಡಿದೆ, ಗುಣಿಸು ಗುರುತು ಹಾಕಿದಾಗೆ ಏನು ಮಾಡಿದ್ರೆ, ಗುಣಿಸು ಗುರುತು ಹಾಕಿದಾಗೆ ಮಾಡಿ. ಅಂದ್ರೆ ಒಂದು ಪಾಯಿಂಟ್ ಅಲ್ಲಿ ಅವು ಛೇದಿಸ್ಬೇಕು. ಇಲ್ಲಿ ಮೆನ್ಷನ್ ಅವರು ಹೇಳಿದ್ದಾರೆ ನೋಡಿ, ಎರಡು ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಇವುಗಳನ್ನ ಛೇದಿಸ್ಬೇಕು. ಕರೆಕ್ಟ್, ಸರಿ ಆಯ್ತು. ನೆಕ್ಸ್ಟ್ ಎಂತ ನೋಡುವ, ಎರಡು ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಅಂತ ಹೇಳುವಾಗ ನೀವು ಹೇಗೆ ಎಳಿಬಹುದು, ಸ್ಟ್ರೈಟ್ ಎಳಿಬೇಕು, ನೇರವಾಗಿ ಎಳಿಬೇಕು. ಅವುಗಳು ಏನಾಗಿರ್ಬೇಕು, ಸಮಾನಾಂತರ. ಅವುಗಳ ನಡುವಿನ ಡಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಅದೇನಾಗಿರ್ಬೇಕು, ಸಮಾಂತರವಾಗಿರ್ಬೇಕು. ಮೂರನೇದೇನು, ಎರಡು ರೇಖೆಗಳು ಐಕ್ಯಗೊಂಡಿರುತ್ತವೆ. ಐಕ್ಯಗೊಂಡಿರುವುದಂದ್ರೆ ಏನು, ಒಂದನ್ನೊಂದು ಅವುಗಳ ಮೇಲೆ ಇರ್ತದೆ. ಇಲ್ಲಿ ನೋಡಿ ನಾನು ಎಂತ ಮಾಡಿದ್ದೇನೆ, ಇಲ್ಲಿ ನೋಡಿ ಈ ತರದ ಒಂದು ರೇಖೆಗಳಿದ್ರೆ ಅವುಗಳು ರೇಖೆಗಳು ಐಕ್ಯಗೊಂಡಿರುತ್ತವೆ ಅಂತ ಹೇಳುವಂತ ನಾವು ಹೇಳ್ಬೋದು. ಹಾಗಾದ್ರೆ ಇದಕ್ಕೆ ಹಾಗೆ ಈ ಏನು ಸ್ಟೇಟ್ಮೆಂಟ್ ಇದೆ ಅಲ್ಲ, ಈ ಏನು ಇಲ್ಲಿ ಕೊಟ್ಟಿರುವಂತ ವಾಕ್ಯಗಳಿದೆ ಅಲ್ಲ, ಅದಕ್ಕೆ ತಕ್ಕ ಹಾಗೆ ಕೆಲವೊಂದು ಲೆಕ್ಕಗಳು ಬರ್ತವೆ. ಅವುಗಳನ್ನು ನಾವು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ನಾವು ಈಗ ಬೇಕಿರುವಂಥದ್ದು ಯಾವುದನ್ನ ಅಂತ ಹೇಳುವಂತ ನಾವು ಒಬ್ಸರ್ವ್ ಮಾಡೋ, ಮೂರು ರೇಖೆಗಳು ಅಂತಿದೆ. ಈ ಯಾವುದನ್ನ ನಾವು ಇಷ್ಟು ಬೋರ್ಡ್ ಅನ್ನು ನಾವು ಇವಾಗ ನೋಡುವ. ಯಾವುದನ್ನ ಫಸ್ಟ್ ನಾವು ಇದನ್ನ ನೋಡುವ, ಯಾವುದನ್ನ ಈ ಒಂದೊಂದು ಪದಗಳನ್ನು ನಾವು ನೋಡ್ತಾ ಹೋಗುವ. ಯಾವುದು, ಛೇದಿಸುವ ರೇಖೆಗಳು. ಯಾವುದು, ಛೇದಿಸುವ ರೇಖೆಗಳು ಯಾವುದು, ಈ ರೀತಿ ಛೇದಿಸುವ. ಇದು ಒಂದನೇದು, ಈ ರೀತಿ ಛೇದಿಸ್ತದೆ. ಈ ರೀತಿ ಬಾಣದ ಗುರುತು ಹಾಕುವಾಗ ಈ ರೀತಿ ಪರಸ್ಪರ ಛೇದಿಸಿ ಆಯ್ತು. ನೋಡಿ ನಾನು ಬರ್ಕೊಂಡೆ, ನೋಡಿ ಯಾವ ರೀತಿ ಬರ್ಕೊಂಡೆ ಅಂತ ನೀವು ಒಬ್ಸರ್ವ್ ಮಾಡಿ. ಎರಡನ್ನು ಗುಣಿಸು ಗುರುತಾಗಿ ಈ ಪಾಯಿಂಟ್ ಅಲ್ಲಿ ನಾನು ಛೇದಿಸಿದು ತಿಳಿ ಬರ್ಕೊಂಡೆ, ಸರಿ ಅಲ್ಲ? ಆಗ ಈಗ ಏನಾಯ್ತು ಇದು ಒಬ್ಸರ್ವ್ ಮಾಡಿ, ಛೇದಿಸುವ ರೇಖೆಗಳು. ಆವಾಗ ಅನುಪಾತಗಳನ್ನು ನಾವು ಹೋಲಿಸಿ ನೋಡುವ. ಅನುಪಾತಗಳನ್ನು ಹೋಲಿಸಿ ನೋಡಿದಾಗ, ಅನುಪಾತಗಳು ಯಾವ್ದು ಗೊತ್ತುಂಟಲ್ಲ, ಯಾವ್ದು ಅನುಪಾತಗಳು, A1 A2 B1 B2 C1 C2ಗಳು, ಇವುಗಳನ್ನ ನಾವು ಹೋಲಿಸಿ ನಾವು ನೋಡಿದಾಗ ಯಾವ ರೀತಿ ಪರಿಹಾರಗಳು ನಮಗೆ ಸಿಗ್ತದೆ ಅಂದ್ರೆ, ಯಾವ ರೀತಿ ಪರಿಹಾರ ನೋಡಿ, A1 ಡಿವೈಡ್ ಬೈ A2 ಬರ್ದೆ ಅಲ್ಲ, ಇಲ್ಲಿ ನೋಡಿ A1 ಡಿವೈಡೆಡ್ ಬೈ A2, ಇಲ್ಲಿ ಒಬ್ಸರ್ವ್ ಮಾಡಿ, ಇಲ್ಲಿ ಒಬ್ಸರ್ವ್ ಮಾಡಿ ನೋಡಿ, ಇವಾಗ A1 ಡಿವೈಡ್ ಬೈ A2 ಅಂತ ಬರ್ದೆ ನೋಡಿ, ಸಿಕ್ಕಿತ್ತಲ್ಲ. ನೆಕ್ಸ್ಟ್ ಈಸ್ ಈಕ್ವಲ್ ಟು B1 ಡಿವೈಡ್ ಬೈ B2. ಇದೆಲ್ಲಿಂದ ಸಿಕ್ಕಿತ್ತು, ಇಲ್ಲಿ ನೋಡಿ, ಇಲ್ಲಿ ಸಿಕ್ಕಿತ್ತು ನಿಮಗೆ, ಇಲ್ಲಿ ಸಿಕ್ಕಿತ್ತು. ಆವಾಗ ಏನಾಗಿರ್ಬೇಕು, ನಾಟ್ ಈಕ್ವಲ್ ಟು, ಇವುಗಳು ಪರಸ್ಪರ ಸಮವಾಗಿಲ್ಲದಿದ್ದರೆ
ಈಗ ಅರ್ಥ ಆಯ್ತಲ್ಲ. ಈ ರೀತಿ ಛೇದಿಸುವ ರೇಖೆಗಳು ಇದ್ರೆ, ಈ ರೀತಿ ಛೇದಿಸುವ ರೇಖೆಗಳು ಇಲ್ಲಿ ಮಾಡಿ ನೋಡಿ, ಆವಾಗ ಏನಾಯ್ತು, A1/A2 ನಾಟ್ ಈಕ್ವಲ್ ಟು B1/B2. ಎಂತ ಆಯ್ತು, ಹೀಗೆ ಬರೀಬೇಕು. ಆಗ ನಿಖರವಾಗಿ ಒಂದು ಪರಿಹಾರ ತಿಳುವಂಥದ್ದು ಸಿಗ್ತದೆ. ಏನು ಸಿಗ್ತದೆ? ನಿಖರವಾಗಿ ಒಂದೇ ಪರಿಹಾರ. ಎಷ್ಟು ಪರಿಹಾರಗಳು ನಮಗೆ ಸಿಗುವಂತ? ಒಂದು. ಹಾಗಾದ್ರೆ ಎರಡನೇದನ್ನ ನೋಡು ನಾವು, ಯಾವುದನ್ನ, ಇದನ್ನ ನೋಡು, ಐಕ್ಯಗೊಳ್ಳುವ ರೇಖೆಗಳು. ಐಕ್ಯಗೊಳ್ಳುವುದಂದ್ರೆ ಎರಡನೇದು ಹೀಗೆ, ಈ ರೀತಿ ಒಂದು ರೇಖೆ ಆಯ್ತಾ, ಐಕ್ಯ ಒಂದನ್ನೊಂದು ಮೇಲೆ ಮೇಲೆ ಈ ರೀತಿ, ಈಗ ನಿಮಗೆ ಗೊತ್ತಾಗ್ಲಿಕ್ಕೆ ನೋಡಿ, ಈ ರೀತಿ ಪರಸ್ಪರ ಐಕ್ಯಗೊಂಡಿದೆ. ಆಗ ಏನಾಯ್ತು, ಪರಸ್ಪರ ಒಟ್ಟಿಗೆ ಈ ರೀತಿ ಇವುಗಳು ಐಕ್ಯಗೊಳ್ಳುವ ರೇಖೆ ಬಂದೆ A1/A2. ಎಲ್ಲಿ ಸಿಕ್ಕಿತ್ತು ನಿಮಗೆ? ಇದು ಈ ಸಮೀಕರಣದಿಂದ ಸಿಕ್ಕಿತ್ತು. A1 ಇಲ್ಲಿಂದ ಬರ್ದೆ, A2 ಇಲ್ಲಿಂದ ಬರ್ದೆ, ಸರಿಯಲ್ಲ? ನೀವು ನೋಡ್ಕೊಂಡಿದ್ದೀರಲ್ಲ. ಆಗ ಇದು ಬರ್ದಿರ ನೀವು? ಬರ್ದಾದ ಮೇಲೆ ಇಸ್ ಈಕ್ವಲ್ ಟು ಏನು ಬರಿಬೇಕು? ನೆಕ್ಸ್ಟ್ ಎಂತ ಬರೀತೀರಾ ನೀವು? ನೆಕ್ಸ್ಟ್ ಇಲ್ಲಿ ನೋಡಿ, ನಾನು ಇಲ್ಲಿ ಬರ್ದಿದ್ದೇನೆ ನೋಡಿ, B1/B2 ಅಂತ ಬರ್ದಿದ್ದೇನೆ. ನೀವು ಈಗ ಎಂತ ಬರಿಬೇಕು? ಈಗ ನೀವು ಇನ್ನು ನೆಕ್ಸ್ಟ್ ಬರೆಯುವಂಥದ್ದು ನೀವು B1/B2 ಅಂತ ಬರಿಬೇಕು. ಇದು ಎಲ್ಲಿಂದ ಸಿಕ್ಕಿತು? ನಿಮಗೆ ಸಮೀಕರಣದಿಂದಲೇ ಸಿಕ್ಕಿತು. ಇದು 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 ನೋಡಿ, ಅದನ್ನು ಒಂದು ಮಾರ್ಕ್ ಮಾಡಿದೆ ನೋಡಿ, ನಿಮಗೆ ಒಬ್ಸರ್ವ್ ಮಾಡಿಕೊಳ್ಳಿಕ್ಕೆ ಸಿಕ್ಕಿತ್ತಾ? ನೆಕ್ಸ್ಟ್ ಎಂತ ಮಾಡ್ಬೇಕಂದ್ರೆ ಇಸ್ ಈಕ್ವಲ್ ಟು C1/C2. ಈ ರೀತಿ ಸಿಕ್ಕಿತು ನೋಡಿ. ಆದರೆ ಇದರ ಪರಿಹಾರ ಏನಾಗಿದೆ? ಅಪರಿಮಿತ ಸಂಖ್ಯೆಗಳ ಪರಿಹಾರ. ಎಷ್ಟು ಬೇಕಾದರೂ, ಪರಿಮಿತ ಅಲ್ಲ, ಅಪರಿಮಿತ. ಅಪರಿಮಿತ ಅಂದ್ರೆ ಅರ್ಥ ಎಂತ? ತುಂಬಾ, ನಿಮಗೆ ಎಷ್ಟು ಬೇಕಷ್ಟು ಪರಿಹಾರಗಳು ಸಿಗಬಹುದು ಅಂತ ಹೇಳ್ತಾರೆ. ಸರಿ, ಅಪರಿಮಿತ ಸಂಖ್ಯೆಗಳ ಪರಿಹಾರಗಳು ಅಂತ ಸಿಗ್ತದೆ. ಇದು ನಿಮಗೆ ಎರಡನೇದು ಫಸ್ಟ್ ಒಂದು ಗೊತ್ತಾಯ್ತಲ್ಲ, ಐಕ್ಯಗಳು ಅಂತ. ಈ ಪಾಯಿಂಟ್ ಅಲ್ಲಿ ಐಕ್ಯಗೊಂಡಿತ್ತು, ಆವಾಗ ಅದಕ್ಕೆ ಉತ್ತರ ಹೇಗೆ ಸಿಗ್ಬೋದು? A1/A2 ನಾಟ್ ಈಕ್ವಲ್ ಟು ಸಮವಲ್ಲ. ಯಾವ ಉತ್ತರಕ್ಕೆ ಸಮವಲ್ಲ ನೋಡು, ಹೇಳಿ ನೋಡ. B1/B2ಗೆ ಯಾವುದು ಸಮವಲ್ಲ. ಹಾಗೆ ನೀವು ಎರಡನೇದನ್ನ ನೋಡಿ, ಎರಡನೇದನ್ನ ಬರ್ದೇನೆ ನೋಡಿ, ಐಕ್ಯಗೊಳ್ಳುವುದು ಒಂದರನ್ನೊಂದು ಮೇಲೆಗಡೆ ಇದ್ದಾಗ ಆಗ ಏನಾಯ್ತು ನೋಡಿ, A1/A2 ಅಂತ ಬರ್ದೆ ಇಸ್ ಈಕ್ವಲ್ ಟು B1/B2 ಅಂತ ಬರ್ದೆ. ಮತ್ತೆಂತ ಬರೀರಿ ನೋಡು, ಹೇಳಿ ನೋಡ, ಇಸ್ ಈಕ್ವಲ್ ಟು C1/C2 ಅಂತ ಬರ್ದೆ. ಆಗ ನಿಮಗೆ ಏನು ಸಿಗಿತು? ಅಪರಿಮಿತ ಸಂಖ್ಯೆಗಳ ಪರಿಹಾರ. ಎಷ್ಟು ಬೇಕಾದ್ರೂ ಪರಿಮಿತಿ ಇಲ್ಲದೆ ಪರಿಹಾರಗಳು ಸಿಗ್ಬೋದು. ಈಗ ಮೂರನೇದು ನೋಡಿ, ಮೂರನೇ ನೀವು ಒಬ್ಸರ್ವ್ ಮಾಡಿಕೊಳ್ಬೇಕು. ನಾನು ಮೂರನೇ ಬರಿತೇನೆ. ಮೂರನೇ ನೋಡ, ನೀವು ಹೇಳಿ ನೋಡ, ಮೂರನೇದು ಯಾವುದು? ಸಮಾಂತರ ರೇಖೆ. ಸಮಾಂತರ ರೇಖೆ ಸಮ ಅಂತರ ಅಂದ್ರೆ ಎಂತ ನೋಡ, ಒಂದು ಸಲ ಹೇಳಿ. ಒಂದು ರೇಖೆ ಹೇಳಿದೆ, ಕರೆಕ್ಟಾ? ಒಂದು ರೇಖೆಯನ್ನು ಒಬ್ಸರ್ವ್ ಮಾಡಿ, ಸಮನಾದ ಅಂತರದಲ್ಲಿ ಇರಬೇಕು ಇವುಗಳ ನಡುವಿನ ದೂರಗಳು. ಹೀಗೆ ಇಲ್ಲಿಂದ ಇಲ್ಲಿಗಿರುವ ಡಿಸ್ಟೆನ್ಸ್ ಹೇಳ್ತೇವಲ್ಲ ನಾವು, ಸಂಬಂಧ, ಅವುಗಳು ಏನಾಗಿರೋ, ಇಲ್ಲಿಂದ ಇಲ್ಲಿಗೆ ಇರುವುದು, ಇಲ್ಲಿಂದ ಇಲ್ಲಿ ಏನಾಗಿರ್ಬೇಕು? ಸಮಾಂತರವಾಗಿರ್ಬೇಕು. ಆದ ಕಾರಣ ಇವುಗಳನ್ನ ಸಮಾಂತರ ರೇಖೆಗಳು ಅಂತ ಹೇಳ್ತೇವೆ. ಏನ್ ಹೇಳ್ತೇವೆ? ಸಮಾಂತರ ರೇಖೆಗಳು ಅಂತ ನೀವು ಹೇಳ್ತೀರಾ. ಆಗ ಇದರ ಇದು ಏನಾಯ್ತು? ಈಗ ನಾವೊಂದು ಬರಿಬೇಕಲ್ಲ ಯಾವುದು? ಅನುಪಾತಗಳನ್ನ ನೀವು ಹೇಗೆ ಬರಿಬಹುದು? ನೀವೊಂದು ಸಲ ಹೇಳಿ. ಏನು ಬರಿತೇನೆ? A1/A2 ಇದೆಲ್ಲಿಂದ ಸಿಕ್ಕಿತು ನಿಮಗೆ? ಈ ಸಮೀಕರಣ ಮೇಲಿನ ಕೋಷ್ಟಕದಲ್ಲಿ ನೀವು ಸಮೀಕರಣವನ್ನು ಆದರ್ಶ ರೂಪ ಬರ್ತಿದ್ರಲ್ಲ, ಅಲ್ಲಿಂದ ನಿಮಗೆ ಸಿಕ್ಕಿತು. ಹಾಗಾದ್ರೆ ನೆಕ್ಸ್ಟ್ ಎಂತ ಬರೀತೀರಾ ಅಂತ ಹೇಳಿ ನೋಡುವ. ಈಸ್ ಈಕ್ವಲ್ ಟು B1/B2 ಅಂತ ಬರ್ದೆ, ಸರಿಯಾ? B1/B2 ಅಂತ ಬರ್ದೇನಾ? ಈಸ್ ಈಕ್ವಲ್ ಟು C1/C2 ಅಂತ ಬರ್ದೆ. ಬಟ್ ಇದು ಇದಕ್ಕೆ ಸಮವಲ್ಲ. ಏನು? A1/A2 ತಿಳುವಂಥದ್ದು ಈಸ್ ಈಕ್ವಲ್ ಟು B1/B2 ಆಗಬಹುದು, ಸರಿಯಲ್ಲ? ಎಲ್ಲಿಯಾದ್ರೆ ಇಲ್ಲಿ ಒಬ್ಸರ್ವ್ ಮಾಡಿ, 1/2 ಈಸ್ ಈಕ್ವಲ್ ಟು 1/2 ಆಗ್ಬೋದು. ಬಟ್ ಇದು ಏನಾಗಿರಬಾರ್ದು? 1/2 ಆಗಿರಬಾರ್ದು, ಇದು 3/2 ಯಾವುದೊಂದು ಬೆಲೆ ಆಗಿರ್ತದೆ. ಹಾಗೆ ಇದು ಗೊತ್ತಾಯ್ತಲ್ಲ ಏಕೆ ಹೇಳುವಂತ. ಈ ರೀತಿಯ ಲೆಕ್ಕಗಳು ನಿಮಗೆ ಬೇಕಾಗ್ತದೆ. ನೆಕ್ಸ್ಟ್ ನಾವು ಒಂದು ಲೆಕ್ಕಗಳನ್ನ ಕೊಡ್ತಾರೆ, ಆವಾಗ ನಿಮಗೆ ಪರಿಹಾರಗಳನ್ನ ಕಂಡುಹಿಡಿಯುವಾಗ ಇಲ್ಲಿ ನೋಡಿ, ನಾವು ಈ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಹೋಗುವ. ಇಲ್ಲಿ ನೋಡಿ, A1/A2 ನಾಟ್ ಈಕ್ವಲ್ ಟು B1/B2. ಈ ಸಮೀಕರಣದಲ್ಲಿ A ಎಷ್ಟು? A ತಿಳುವಂಥದ್ದು ಇಲ್ಲಿ 1, ಇಲ್ಲಿ
ಇಲ್ಲಿ ಏನು ಕೇಳಿ A2 ಇದು ಇದನ್ನ A1 ಅಂತ ಹೇಳ್ತೇವೆ, ಇದನ್ನ A2 ಅಂತ ಹೇಳ್ತೇವೆ, ಇದನ್ನ B1 ಅಂತ ಹೇಳ್ತೇವೆ, ಇದನ್ನ B2 ಅಂತ ನಾವು ಹೇಳ್ಬೋದಲ್ಲ. ಹಾಗಾದ್ರೆ ನೀವು ಸಿ ಇಲ್ಲಿ ಅಬ್ಸರ್ವ್ ನೀವು ಹೇಳ್ಬೇಕು ನಂಗೆ ಈಗ ಉತ್ತರ. ಹಾಗಾದ್ರೆ ಸಿ ಅನ್ನ ಎಂತ ಹೇಳ್ತೀರಾ? ಯಾವುದೇ ಇಲ್ಲಿ ಇಲ್ಲ ಅಂದ್ರೆ ನೀವೆಂತಂತ ಬರ್ಕೊಳ್ಬೇಕು, ಪ್ಲಸ್ 0 = 0 ಅಂತ ಬರ್ಕೊಳ್ಬೇಕು. ಗೊತ್ತಾಯ್ತಲ್ಲ ನಿಮಗೆ? ಅರ್ಥ ಆಯ್ತಲ್ಲ? ಈ ತರದ ಲೆಕ್ಕಗಳೆಲ್ಲ ಬರ್ತದೆ ನಿಮಗೆ ಎಕ್ಸಾಮ್ಗಳಲ್ಲಿ. ಹೀಗೆ ಬರ್ಕೊಂಡ್ರ ಆಗ ಇದು C1 ಆಯ್ತು. C1 ಏನಾಯ್ತು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ 0 ಅಂಡ್ C2 ಎಷ್ಟಾಯ್ತು -20. ಇದನ್ನ ಈಗ ಈ ಕ್ವೆಶನ್ ನಾವು ಓದ್ತಾ ಹೋಗುವ. A1 = ಎಷ್ಟು 1, ನೆಕ್ಸ್ಟ್ A2 = 3. ಸರಿ ಆಯ್ತಾ? ನೆಕ್ಸ್ಟ್ ಎಂತ ಬರೀತೇನೆ ನೋಡಿ, B1 ಎಷ್ಟು ನೀವು ಹೇಳಿ ನೋಡುವ. B1 = -2. B2 ಎಷ್ಟು ಹೇಳಿ ನೋಡುವ. B2 = 4 ಅಂತ ಹೇಳುವಂತ ಬರ್ದೆ. ಹಾಗಾದ್ರೆ ನಿಮ್ಗೆ C1 ನಾನು ಆವಾಗ ಹೇಳಿ ನೋಡಿ, ಈ ತರದ ಸಮೀಕರಣ ನಿಮಗೆ ಎಕ್ಸಾಮ್ ಅಲ್ಲಿ ಕೊಟ್ಟಾಗ ನೀವೇನು ಮಾಡಿಕೊಳ್ಬೇಕು, +0 ಹಾಕಿಕೊಳ್ಬೇಕು. ಯಾವುದೇ ಸಂಖ್ಯೆ ಕೊಡದಾಗ ನೀವು ಅದಕ್ಕೆ ಎಂತ ಹಾಕಿಕೊಳ್ಬೇಕು ಅಂತ ಹೇಳಿದೆ ನಾನು ನಿಮಗೆ, 0 ಹಾಕಿಕೊಳ್ಬೇಕು. ಆಗ C1 = 0 ಆಯ್ತು, C2 = -20 ಆಯ್ತು. ಆದ್ರೆ ಇದರ ಜೊತೆಗೆ ನಿಮಗೆ ಈಕ್ವೇಶನ್ ಸಿಕ್ಕಿತು A1/A2 ≠ B1/B2. ಇಲ್ಲಿ ನೋಡಿ A1 ಇದು ಸಮವಾಗಿ ಉಂಟ ಇದಕ್ಕೆ? ಇಲ್ಲಲ್ಲ. ಹಾಗಾಗಿ ಈ ಸಮೀಕರಣ ಏನಾಗಿದೆ, ಛೇದಿಸುವ ರೇಖೆಗಳು ನಿಖರವಾಗಿ ಒಂದು ಪರಿಹಾರ ಇಲ್ಲ ಅಂತ ಹೇಳ್ತಾರೆ. ಎರಡನೇದನ್ನು ನೋಡಿ, ಎರಡನೇದು A1 ಎಷ್ಟು? A1 2 ಸರಿಯಾ? A2 ಎಷ್ಟು? 4. ಇದನ್ನು ನೋಡಿ, ಇದನ್ನು ನೀವು ನೋಡುವಾಗ ಸಿಕ್ಕಿತು ನಿಮಗೆ. ಜೊತೆಗೆ ಏನಾಯ್ತು B1 ಈ ಸಮೀಕರಣ ನೀವು ನೋಡಿ, ನೀವು ನೋಡಿದಾಗ ಏನಾಯ್ತು B1 ಇದು, B2 ಇದು ಸಿಕ್ಕಿತಾ? ನೆಕ್ಸ್ಟ್ ಇದನ್ನು ನಾವು ಒಬ್ಸರ್ವ್ ಮಾಡೋ, ಯಾವ್ದನ್ನ? ಈ ಸಮೀಕರಣ ಇಷ್ಟನ್ನು ನಾವು ನೋಡುವ. ಆಗ ಏನು ಸಿಕ್ಕಿತು? -9 ಯಾವುದು C1, -18 ಏನಾಯ್ತು C2 ತಿಳುವಂಥದ್ದಾಯ್ತು. ಆದ್ರೆ ನೀವು ಹೇಳ್ಬೋದು ಇದೆಲ್ಲವೂ ಸಮ ಉಂಟಾ ಅಂತ ಹೇಳ್ಬೋದು. ನಿಮಗೆ ಒಬ್ಸರ್ವ್ ಮಾಡುವಾಗ ನಿಮಗೆ ಕ್ವಶನ್ ಬರ್ತದೆ. ಇಲ್ಲಿ ನಾವು ಹೇಳಿದೆ ನೋಡಿ, A1/A2 = B1/B2 = C1/C2. ಇಲ್ಲಿ ಈಕ್ವಲ್ ಹೇಳಿದ್ರೆ, ಬಟ್ ಇಲ್ಲಿ ಸಮ ಉಂಟಾ ಅಂತ ನಿಮಗೆ ಕ್ವಶನ್ಗಳು ಬರ್ತದೆ. ಕರೆಕ್ಟ್ ಅಲ್ಲ ಮಕ್ಕಳೇ? ಆಗ ನೋಡಿ, ಇದನ್ನು ನನಗೆ ಕಟ್ ಮಾಡ್ಲಿಕ್ಕೆ ಆಗ್ತದೆ. ನೀವು ಒಬ್ಸರ್ವ್ ಮಾಡಿ, 2 1 2 2 ಆಗ ಉತ್ತರ ಏನು ಸಿಕ್ಕಿತು? 1/2 ಅಂತ ಸಿಕ್ಕಿತು. ಸರಿಯಾ? ಇಲ್ಲಿ 3 1 3 2 ಉತ್ತರ ಏನು ಸಿಕ್ಕಿತು? 1/2 ಅಂತ ಸಿಕ್ಕಿತಾ? ಸರಿ ಅಲ್ಲ? ಎರಡರ ಮಗ್ಗಿಯಲ್ಲಿ ನೋಡಿ, ನೀವು ಎರಡರ ಮಗ್ಗಿ ಹೇಳಿ ನೋಡ. 2 1 ಹೋಯ್ತು, 2 2 ಆಗ 1/2 ಅಂತ ಸಿಕ್ಕಿತು. 3ರ ಮಗ್ಗಿ ನೋಡಿ, ನೀವು 3 1 3 ಎಷ್ಟಲಿ 3 2 6 ಅಂತ ಸಿಕ್ಕಿತು. ಈಗ ಇಲ್ಲಿ ಕ್ವಶನ್ಗಳು ನಿಮಗೆ ಬರುವಂತಹದ್ದು. ಕರೆಕ್ಟ್ ಅಲ್ಲ? ಇಲ್ಲಿ ಕ್ವಶನ್ ಬಂದಾಗ ಈ ಮೈನಸ್ಗೆ ಈ ಮೈನಸ್ ಕಟ್ ಆಗ್ತದೆ. ಇದು ನೆನ್ಪಿಟ್ಟುಕೊಳ್ಬೇಕಾ ನೀವು. ಎರಡೂ ಯಾವುದು ಅಂಶ ಮತ್ತು ಛೇದಗಳಲ್ಲಿ ಯಾವುದು ಮೈನಸ್ ಇದ್ರೆ ಕಟ್ ಆಗಿ ಹೋಗ್ತದೆ. ಆಗ ಈ ಮೈನಸ್ಗೆ ಈ ಮೈನಸ್ ಕಟ್ ಆಯ್ತು. ಈಗ 9ರ ಮಗ್ಗಿಯನ್ನು ನೀವು ನೋಡ್ಬೇಕು. 9 1 9 9 2 18 ಆಗ ಉತ್ತರ ಏನು ಸಿಗಿತು? 1/2. ಆಗ ನೋಡಿ 1/2 1/2 1/2. ಆಗ ಇಲ್ಲಿ A1/A2 ಅಂದ್ರೆ ಎಷ್ಟು ಬಂದಿದೆ? ಇಲ್ಲಿ ಇದನ್ನ ಈ A1/A2 ಇದನ್ನು ನೋಡಿ, ಇಲ್ಲಿ ಎಷ್ಟು ಸಿಕ್ಕಿತು ನಿಮಗೆ? 1/2 ಸಿಕ್ಕಿತು. = ಇಲ್ಲಿ ಎಷ್ಟು ಸಿಕ್ಕಿತು? ಇಲ್ಲಿ ಕೂಡ ನಮಗೆ ಎಷ್ಟು ಸಿಕ್ಕಿದೆ? 1/2 ಸಿಕ್ಕಿದೆ. C1 ಎಷ್ಟು ಸಿಕ್ಕಿದೆ? ಈಗ ಇದನ್ನ ಹೇಳಿ ನೋಡು, ಎಷ್ಟು? 1/2. ಹಾಗೆ ಇದೇನಾಯ್ತು ನೋಡಿ, ಒಬ್ಸರ್ವ್ ಮಾಡಿ. ಇಲ್ಲಿ ಹೇಗೆ ಯಾವುದನ್ನ ನಮಗೆ ವಾಸ್ತವ ಸಂಖ್ಯೆಗಳಿಗೆ ಕೊಟ್ಟಿದ್ದಾರೆ ಸಮೀಕರಣಗಳು, ಹಾಗೇನೇ ಉತ್ತರ ಸಿಕ್ಕಿದೆ. ಈಗ ನಾವು ಮೂರನೇದನ್ನು ನೀವು ನೋಡ್ಬೇಕಾಗ ಇದನ್ನ ಒಂದು ರಿಮೂವ್ ಮಾಡಿಕೊಳ್ಳುವ. ಈಗ ಮೂರನೇದನ್ನ ತಗೊಳ್ಳುವ. ಮೂರನೇದು ಯಾವುದು? A1/A2 ಎಷ್ಟು ಬಂದಿದೆ? 1/2. ಸರಿ, ಇದಕ್ಕೆ ಆಯ್ತು. ಇದಕ್ಕೆ ಎಷ್ಟು? 1/2 ಅಂತ ಸಿಕ್ಕಿತು. = B1/B2. ಇಲ್ಲಿ ಹೇಳಿದ್ದಾರೆ ನೋಡಿ, ನೀವು ಈ ಸಮೀಕರಣ ಒಬ್ಸರ್ವ್ ಮಾಡಿ. A1/A2 = B1/B2 ಆಗಿರ್ಲೇಬೇಕು. ಆಗ ಇದನ್ನ ಎಂತ ಮಾಡ್ತೀರಾ? 1 2 1 2 2 ಕಟ್ ಆಯ್ತಾ? ಆಗ ಉತ್ತರ ಎಷ್ಟು? 1/2 ಸಿಕ್ಕಿತು. ಆಗ ಇದೆಷ್ಟಾಯ್ತು? ಎಷ್ಟನ್ನು ನಾನು ಬರಿಬೇಕು ಹೇಳಿ ನೋಡ.
1/2 ಅಂತ ಬರಿಬೇಕು. ಬಟ್ ನಾಟ್ ಈಕ್ವಲ್ ಟು C1 ಡಿವೈಡ್ ಬೈ C2. ಈ ಮೈನಸ್ ಕಟ್ ಆಯ್ತಾ? ಕರೆಕ್ಟ್ ಅಲ್ಲ? ಎ ಮೈನಸ್ಗೆ ಈ ಮೈನಸ್ ಕಟ್ ಆಯ್ತಾ? 4 ಎಷ್ಟಲಿ 1, 4 1ಲಿ 4 3ಲಿ 12. ಸರಿ ಅಲ್ಲ? ಆಗ ಉತ್ತರ ಏನಾಯ್ತು? 1/3 ಅಂತ ಹೇಳುವಂತ ನಿಮಗೆ ಸಿಕ್ಕಿತು. ಹಾಗಾದ್ರೆ ಇದು ಕರೆಕ್ಟ್ ಆಗ್ತದಾ? ಇದು ಕರೆಕ್ಟ್ ಆಗುವುದಿಲ್ಲ. ಯಾಕೆ? A1 ಡಿವೈಡ್ ಬೈ A2 ಇಸ್ ಈಕ್ವಲ್ ಟು 1/2, B1 ಬೈ B2 ಇಸ್ ಈಕ್ವಲ್ ಟು ಎಷ್ಟು? 1/2 ಅಂಡ್ ನಾಟ್ ಈಕ್ವಲ್ ಟು C1 ಡಿವೈಡ್ ಬೈ C2 1/3. ಆವಾಗ ನಿಮಗೆ ಈ ಸಮಾಂತರ ರೇಖೆಗಳು ತಿಳುವಂತ ಸಿಕ್ಕಿತು. ಪರಿಹಾರ ಇಲ್ಲ. ಇದಕ್ಕೇನಾಯ್ತು? ಪರಿಹಾರ ತಿಳುವಂಥದ್ದು ಇಲ್ಲ ತಿಳುವಂತ ಬಂತು. ಈಗ ಇದು ನಮಗೆ ಒಂದು ಇದನ್ನು ನೋಡುವಾಗ ಸಿಕ್ಕಿತು. ನೆಕ್ಸ್ಟ್ ಇದಕ್ಕೆ ತಕ್ಕ ಹಾಗೆ ಒಂದು ಲೆಕ್ಕಗಳನ್ನು ನಾವು ನೋಡಿಬಿಡುವ. ಯಾವುದನ್ನ? ಒಂದು ಉದಾಹರಣೆಯನ್ನ ನಾವು ನೋಡಿಬಿಡುವ. ಒಂದು ಉದಾಹರಣೆ ಯಾವುದನ್ನು ನಾವು ಒಂದು ಲೆಕ್ಕವನ್ನು ನೋಡೋಣ. ಒಂದನೇದು 5x ಮೈನಸ್ 4y ಪ್ಲಸ್ 8 ಈಸ್ ಈಕ್ವಲ್ ಟು 0. ಇನ್ನೊಂದು 7x ಮೈನಸ್ 6y ಮೈನಸ್ 9 ಈಸ್ ಈಕ್ವಲ್ ಟು 0. ಇದು ಒಂದು ಲೆಕ್ಕ ನಿಮಗೆ ಕೊಟ್ಟಿದ್ದೇನೆ. ಯಾವುದು? 5x ಮೈನಸ್ 4y ಪ್ಲಸ್ 8 ಈಸ್ ಈಕ್ವಲ್ ಟು 0 ಅಂತ ಒಂದು ಕೊಟ್ಟೆ. ಇನ್ನೊಂದು ಯಾವುದನ್ನ? 7x ಮೈನಸ್ 6y ಮೈನಸ್ 9 ಈಸ್ ಈಕ್ವಲ್ ಟು 0. ನಾವು ಎಂತ ಮಾಡ್ತೇವೆ ಅಂತ ಹೇಳುವ, ಇಲ್ಲಿ ನೋಡಿ, ಇದನ್ನು ಹೀಗೆ ಬರ್ಕೊಳ್ಳಿ. ಇದು ಸಮೀಕರಣ 1 ಅಂತ ತಗೊಳ್ಳಿ, ಸಮೀಕರಣ 2 ಅಂತ ತಗೊಳ್ಳಿ. ಈಗ ಇದರಲ್ಲಿ ಫಸ್ಟಿಗೆ ಬರ್ಕೊಳ್ಬೇಕು ನಾವು. ಈಗ ಒಂದು ಸಮೀಕರಣ 1 ನಾವು ತಗೊಳ್ಳುವಾಗ ಇದನ್ನ ಮಾತ್ರ ನೋಡ್ಲಿಕ್ಕೆ ಯಾವುದನ್ನ? ಈ ಸಮೀಕರಣವನ್ನು ನೋಡ್ಬೇಕು. ಆಗ A1 ಅಂತ ಬರ್ಕೊಳ್ಬೇಕು. ಹೇಗೆ ಬರ್ಕೊಳ್ಬೇಕು ಹೇಳಿ ನೋಡ. A1 ಅಂತ ನೀವು ಬರ್ಕೊಂಡಾಗ A1 ಎಷ್ಟು ಸಿಕ್ಕಿತ್ತು? 5 ಸಿಕ್ಕಿತ್ತು. ಸರಿ ಅಲ್ಲ? A1 ಇಸ್ ಈಕ್ವಲ್ ಟು 5 ಸಿಕ್ಕಿತ್ತು. B ಎಷ್ಟು? B ಎಲ್ಲಿ ಎಷ್ಟು ಬರಿಬೇಕು ಹೇಳಿ ನೋಡ. B1 ಈಸ್ ಈಕ್ವಲ್ ಟು ನಾನು 4 ಬರ್ದೆ. ಸರಿಯಾ ತಪ್ಪ ಹೇಳಿ ನೋಡ. ಇದು ತಪ್ಪು. ಯಾಕಂದ್ರೆ ಈ ಮೈನಸ್ ಚಿಹ್ನೆಯನ್ನು ಬಿಡುವ ಹಾಗೆಲ್ಲ. -4, C1 ಈಸ್ ಈಕ್ವಲ್ ಟು ಇಲ್ಲಿ ಪ್ಲಸ್ ಉಂಟು, ಹಾಗೆ ಇಲ್ಲಿ +8 ಇದ್ರೆ ಯಾವುದೇ ಚಿಹ್ನೆಯನ್ನು ಹಾಕಬೇಕು ಅಂತ ನೀವು ಇಲ್ಲ. ಆಗ B1 ನೆಕ್ಸ್ಟ್ ಇದು A1 ಆಯ್ತು. A1 ಒಂದನೇ ಸಮೀಕರಣ ಆಯ್ತು. ನೆಕ್ಸ್ಟ್ A2 ಇಸ್ ಈಕ್ವಲ್ ಟು ಎಷ್ಟು? 7. ಸರಿಯಾ? ಎರಡನೇ ಸಮೀಕರಣವನ್ನು ತಗೊಂಡು ನಾನು B2 ಇಸ್ ಈಕ್ವಲ್ ಟು ಎಷ್ಟು ತಗೊಂಡೆ? ಇಲ್ಲಿ ನಾನು 6 ಬರ್ದೆ, ರಾಂಗ್. ಆಗ ಏನು ಮಾಡ್ಕೊಳ್ಳಿ, ಈ ಮೈನಸ್ ಚಿಹ್ನೆ ನೀವು ಬಿಡುವ ಹಾಗೇನೆ ಇಲ್ಲ. ಇಲ್ಲಿ ಮೈನಸ್ ಚಿಹ್ನೆ ಇದ್ರೆ ಅಲ್ಲಿ ಹಾಕ್ಲೇಬೇಕು. -6, C2 ಇಸ್ ಈಕ್ವಲ್ ಟು -9 ಸಿಕ್ಕಿದೆ ನಿಮಗೆ. ಈಗ ನಾವು ಒಂದೊಂದೇ ಇದನ್ನ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ, ಈಗ ಏನು ಪರಿಹಾರ ನಾವು ಕೊಡಬೇಕಲ್ಲ. ಪರಿಹಾರ ಕೊಡುವಾಗ ಏನಾಯ್ತು? A1 ಡಿವೈಡ್ ಬೈ A2 ಅಂತ ಒಂದು ಪರಿಹಾರ ಇದೆನಾ? ಇಸ್ ಈಕ್ವಲ್ ಟು ಏನು? 5 ಡಿವೈಡ್ ಬೈ 7. ಒಂದು ಸಿಕ್ಕಿತು ನಿಮಗೆ. ನೆಕ್ಸ್ಟ್ B1 ಡಿವೈಡ್ ಬೈ B2 ಅಂತ ಒಂದಿದೆನಾ? ಸರಿ, ಅದನ್ನು ನಾನು ಬರ್ಕೊಂಡೆ. ಈಗ B1 ಡಿವೈಡ್ ಬೈ B2 ಅಂತ ಇದೆ. ಇಲ್ಲಿ A1 ನಾನು ಇದನ್ನ ಬರ್ದದ್ದು ಗೊತ್ತಾಯ್ತಲ್ಲ. A1 ಇಸ್ ಈಕ್ವಲ್ ಟು 5 ಅಂತ ಬರ್ದೆ, A2 ಇಸ್ ಈಕ್ವಲ್ ಟು ಈ 7 ಅನ್ನ ಬರ್ದೆ. ಈಗ B1 ಯಾವುದನ್ನ? ಇದನ್ನ ಬರಿತೇನೆ. ಆಗೇನಾಯ್ತು? -4 ಡಿವೈಡ್ ಬೈ B2 ಎಷ್ಟು? -6. ಎಷ್ಟು? -6 ಈಸ್ ಈಕ್ವಲ್ ಟು, ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡ್ಲಿಕ್ಕೆ ಆಗ್ತದೆ. ನಾವು ಹಾಗೆ ಬಿಡಬಾರ್ದು ಇದನ್ನ. ಈ ಮೈನಸ್ ಕಟ್ ಮಾಡಿ ಹೋಗ್ತದೆ. ಈ ಎರಡು ಸಂಖ್ಯೆಗಳು ಅಂಶ ಮತ್ತು ಛೇದದಲ್ಲಿರುವ ಎರಡು ಸಂಖ್ಯೆಗಳನ್ನು ನೋಡಿ, ಒಂದೇ ಮಗ್ಗಿಯಿಂದ ಭಾಗಿಸಿ ಹೋಗ್ತಾ ಅಂತ ಒಬ್ಸರ್ವ್ ಮಾಡಿ ನೋಡ್ತಾ ಇರಿ. ನೀವು ನೋಡಿದಾಗ ಇದಕ್ಕೆ ನಿಮಗೆ 2ರ ಮಗ್ಗಿ ಗೊತ್ತುಂಟಲ್ಲ. ಆಗೇನಾಯ್ತು? 2 2ಲಿ 4, 2 3ಲಿ 6. ಆಗೇನಾಯ್ತು? 2/3 ತಿಳುವಂತ ಉತ್ತರ ಸಿಕ್ಕಿತು. ಸರಿಯಾ? ನೆಕ್ಸ್ಟ್ ಉಳಿದದ್ದು ಯಾವುದು? ಈಗ ಉಳಿದ ಕೊನೆಯದಾಗಿ ಒಂದು ಮಾಡುವ. C1 ಡಿವೈಡ್ ಬೈ C2 ತಿಳುವಂಥದ್ದು ಉಳಿತು. C1 ಎಷ್ಟು? 8 ಡಿವೈಡ್ ಬೈ -9, 8/9. ಆಗ ಎಲ್ಲ ಉತ್ತರವನ್ನು ಒಬ್ಸರ್ವ್ ಮಾಡಿ.
ಫಸ್ಟ್ ಇದಕ್ಕೆ ನಾನು ಏನು ಮಾಡ್ತೇನೆ, ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕಿ ಇಡಬೇಕಾದ್ರೆ, ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕಿಡಿ ನೀವು. ಅವಾಗ ಏನಾಯ್ತು, ಎಲ್ಲವನ್ನ ನೀವು ಒಂದು ಕಂಪೇರ್ ಮಾಡಿ. ಯಾವುದನ್ನ? A1, A1 ಭಾಗಿಸು A2, A1 A2 ನಾಟ್ ಈಕ್ವಲ್ ಟು B1 ಡಿವೈಡ್ ಬೈ B2 ತಿಳುವಂತ ಉತ್ತರ ನಿಮಗೆ ಸಿಗ್ತದೆ. ಯಾವುದು? A1 ಡಿವೈಡ್ ಬೈ A2 ಈಸ್ ಈಕ್ವಲ್ ಟು ಈ ರೀತಿಯ ಉತ್ತರ ಸಿಗ್ತದೆ. ಆಗ ಈ ತರದ ಉತ್ತರ ಬಂದಾಗ ಇದಕ್ಕೆ ಪರಿಹಾರ ಏನು ನೋಡುವ. ಈ ರೀತಿ ಉತ್ತರ ಸಿಕ್ಕಿತು. ಇದಾದ ಮೇಲೆ ನಿಮಗೆ ಹೇಗೆ ಸಿಕ್ಕಿರುವಂತ ಉತ್ತರ ನಿಮಗೀಗ ಇಲ್ಲಿ ನೋಡಿ ಹೇಗೆ ಸಿಕ್ಕಿತು. A1 ಡಿವೈಡ್ ಬೈ A2 ನಾಟ್ ಈಕ್ವಲ್ ಟು B1 ಡಿವೈಡ್ ಬೈ B2 ಈ ಉತ್ತರ ನಿಮಗೆ ಸಿಕ್ಕಿತು. ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, A1 ಎಷ್ಟು ಕೊಟ್ಟಿದ್ದಾರೆ, ಎಷ್ಟು? 5 ಡಿವೈಡ್ ಬೈ 7, ಎಷ್ಟು? 5 ಡಿವೈಡ್ ಬೈ 7 ನಾಟ್ ಈಕ್ವಲ್ ಟು B1 ಡಿವೈಡ್ ಬೈ B2. B1 ಎಷ್ಟು? 2/3. ಎಷ್ಟು ಹೇಳಿದ್ದಾರೆ ನೋಡಿ, ನನಗೆ ಉತ್ತರ ಎಷ್ಟು ಸಿಕ್ಕಿದ? 2/3 ಉತ್ತರ ಸಿಕ್ಕಿದ್ದು. 2/3 ಉತ್ತರ ಸಿಕ್ಕಿರುವಂಥದ್ದು. ಆದ್ರೆ 2/3 ತಿಳುವಾಗ ಇಲ್ಲಿ ಒಂದು ಉತ್ತರ ನಿಮಗೆ ಸಿಕ್ಕಿದಾಗ ಹಾಗಾದ್ರೆ ಇದೇನಾಯಿತು? ಏನು? ಪರಸ್ಪರ ಈಕ್ವಲ್, ಸಮವಾಗಿಲ್ಲ. ಆದ ಕಾರಣ ಏನು ಪರಿಹಾರಗಳನ್ನು ನಿಮಗೆ ಕೊಡ್ಬೋದು? ಪರಸ್ಪರ ಛೇದಿಸುವ ರೇಖೆಗಳು. ಏನು? ಪರಸ್ಪರ ಛೇದಿಸುತ್ತದೆ. ಏನಾಗ್ತದೆ? ಪರಸ್ಪರ ಛೇದಿಸು ಅಂದ್ರೆ ಹೇಗೆ? ಇಲ್ಲೊಂದು ಒಂದು ಮಾರ್ಕ್ ಮಾಡಿ ತೋರಿಸ್ತದೆ ನಿಮಗೆ. ಹೀಗೆ ಈ ರೀತಿ ಸಿಕ್ಕಿತು ನಿಮಗೆ, ಪರಸ್ಪರ ಛೇದಿಸುತ್ತದೆ ತಿಳುವಂತ ಸಿಕ್ಕಿತು. ಎರಡನೇದೇನು? ಪರಿಹಾರ ಏನು? ಅನನ್ಯ ಪರಿಹಾರ. ಯಾವುದು? ಅನನ್ಯ ಪರಿಹಾರ. ಅನನ್ಯ ಪರಿಹಾರ. ಮೂರನೇದೇನು? ಸ್ಥಿರ ಜೋಡಿಗಳು. ಏನಾಗಿರ್ತದೆ ಇವುಗಳು? ಸ್ಥಿರ ಜೋಡಿಗಳು. ಸ್ಥಿರ ಜೋಡಿ. ಈ 3 ಸೆಂಟೆನ್ಸ್ ನೀವು ಬರಿಬೇಕು. ಈ ರೀತಿ ಉತ್ತರ ನೀವು ಕಂಡು ಹಿಡಿದ ಕೂಡಲೇ ನೀವು ಏನು ಬರಿಬೇಕಾಗ್ತದೆ? ಈ 3 ಉತ್ತರಗಳನ್ನು ನೀವು ಬರಿಬೇಕಾಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡುವ. ಆಗ ನಿಮಗೆ ಇನ್ನೂ ಸುಲಭದಲ್ಲಿ ಅರ್ಥ ಆಗ್ತದೆ. ಇನ್ನೂ ಸುಲಭದಲ್ಲಿ ನಿಮಗೆ ಈ ಲೆಕ್ಕಗಳು ಅರ್ಥ ಆಗ್ತದೆ. ಇದೆಷ್ಟನೇದು? ನಮಗೆ 2ನೇ ಲೆಕ್ಕ ಬರೀತಾರೆ. ಹಾಗೆ 2ನೇ ಲೆಕ್ಕ ಒಂದು ನೋಡಿ, ನಾನು ಬರಿತೇನೆ ನೋಡಿ. ಯಾವುದು? 9x ಪ್ಲಸ್ 3y ಪ್ಲಸ್ 12 ಇಸ್ ಈಕ್ವಲ್ ಟು 0. ಇದನ್ನ ನೀವೆಂತ ತಗೊಳ್ಬೇಕು? ಇದನ್ನ 1 ಅಂತ, ಸಮೀಕರಣ ಎಷ್ಟು? 1 ಅಂತ ನೀವು ತಗೊಳ್ಬೇಕು. ಇದೊಂದು ತಗೊಂಡು ಎರಡನೇದು ಯಾವುದನ್ನು ಬರೆಯ ನೋಡಿ. ಇಲ್ಲಿ ನಾನು ಬರೆದೆ ನೋಡಿ, 18x ಪ್ಲಸ್ 6y ಪ್ಲಸ್ 24 ಇಸ್ ಈಕ್ವಲ್ ಟು 0. ಸಮೀಕರಣ 2 ಅಂತ ಬರೆದೆ. ಇಷ್ಟು ನಿಮಗೆ ಏನು ಲೆಕ್ಕ ಕೊಟ್ಟಿರ್ತಾರೆ ಎಕ್ಸಾಮ್ ಅಲ್ಲಿ. ನಿಮಗೆ ಜಸ್ಟ್ ಇಷ್ಟು ಕೊಟ್ಟು ಇವುಗಳ ಏನು ಆಯ್ಕೆಗೊಳ್ಳುವ ರೇಖೆಗಳ ಅಥವಾ ಯಾವುದು ಅಪರಿಮಿತ ಪರಿಹಾರ ಉಂಟಾ ಎಲ್ಲವನ್ನ ನೀವು ಕಂಡುಹಿಡಿಬೇಕಂತ ಕೊಡ್ತಾರೆ. ಆಗ ನೀವು ಫಸ್ಟ್ ಸ್ಟೆಪ್ ಎಂತ ಮಾಡಬೇಕು? A1 ಈಸ್ ಈಕ್ವಲ್ ಟು ಎಷ್ಟು ಹೇಳಿ ನೋಡುವ. A1 ಒಂದನೇ ಸಮೀಕರಣ ನೀವು ನೋಡ್ಬೇಕು. ಎಷ್ಟನೇ ಸಮೀಕರಣ ನೋಡ್ಬೇಕು? 1ನೇ ಸಮೀಕರಣವನ್ನು. ಇದನ್ನ ಅಬ್ಸರ್ವ್ ಮಾಡ್ಬೇಕು. ಈಗ 1ನೇ, ಆಗ A1 ಈಸ್ ಈಕ್ವಲ್ ಟು 9. ನೆಕ್ಸ್ಟ್ B1 ಈಸ್ ಈಕ್ವಲ್ ಟು ಎಷ್ಟು? 3. ಇಲ್ಲಿ ಎಲ್ಲಿ ಚಿಹ್ನೆ ಕೊಟ್ಟಿದ್ದಾರೆ, ಚಿಹ್ನೆ ಎಲ್ಲದಕ್ಕೆ ಯಾವ್ದು ಉಂಟು? ಪ್ಲಸ್. ಆಗ ನಿಮ್ಗೆ ತುಂಬಾ ಸುಲಭ ಆಯ್ತು ನೋಡಿ. ಆವಾಗ C1 ಈಸ್ ಈಕ್ವಲ್ ಟು ಎಷ್ಟು? 12 ಅಂತ ಹೇಳುವಂತ ಕೊಟ್ಟಿ. ಈಗ 1ನೇ ಸಮೀಕರಣವನ್ನು ನೀವು ಹೇಗೂ ಬರೆದು ಮುಗಿಸಿ ಆಯ್ತು. ಈಗ 2ನೇ ಸಮೀಕರಣವನ್ನು ನೀವು ಬರಿಬೇಕು. ನೀವು ಬರೆಯುವಾಗ 2ನೇ ಸಮೀಕರಣ ಅಂತ ತಗೊಳ್ಳುವಾಗ ಈ 18ಅನ್ನು ನೀವೆಂತದ್ದು ತಗೊಳ್ಬೇಕು? ಇದು A2 ಈಸ್ ಈಕ್ವಲ್ ಟು 18. 18 ಆಯ್ತು. ಆವಾಗ B2 ಈಸ್ ಈಕ್ವಲ್ ಟು 6 ಅಂತ ಆಯ್ತು. ಅಂಡ್ C2 ಈಸ್ ಈಕ್ವಲ್ ಟು 24 ಆಯ್ತು. ಇದು ಗೊತ್ತಾಯ್ತಲ್ಲ ಎಲ್ಲಿಂದ ಬರೆದ ಅಂತ ಹೇಳುವಂಥದ್ದು? ಇಲ್ಲಿಂದ ನಾನು ಬರೆದೆ. ಈಗ ಇವುಗಳಿಗೆ ಪರಿಹಾರವನ್ನು ಕಂಡುಹಿಡಿಬೇಕಾದ ನೀವು ಹೇಗೆ ಪರಿಹಾರವನ್ನು ಕಂಡುಹಿಡಿಯುವಂತ ನೋಡ. ಫಸ್ಟ್ ಒಂದು ಎಂತ ಮಾಡಬೇಕು ಅಂತ ನಿಮಗೆ ಸುಲಭದ ಉಪಾಯ ನೋಡಿ. ಫಸ್ಟ್ A1 ಡಿವೈಡ್ ಬೈ A2 ಅಂತ ಬರ್ಕೊಳ್ಳೋದು. ಇದು ನಿಮಗೆ ಆಲ್ರೆಡಿ ಎಲ್ಲ ಗೊತ್ತುಂಟು ನಿಮಗೆ. ಹಾಗಾಗಿ A1 ಎಷ್ಟು? 9 ಡಿವೈಡ್ ಬೈ 18. ನೀವೆಂತ ಮಾಡ್ತೀರ ಅಂತ ಹೇಳ್ತೇನೆ. ನೀವು ಡೈರೆಕ್ಟ್ ಇಷ್ಟು ಮಾಡಿ ಮುಗಿಸ್ತೀರಾ. ಇಷ್ಟು ಮಾಡುವ ಹಾಗಿಲ್ಲ, ಇದನ್ನು ಸಿಂಪ್ಲಿಫೈ ಮಾಡ್ಬೇಕು. ಇನ್ನು ಚಿಕ್ಕದು ಮಾಡ್ಲಿಕ್ಕೆ ಆಗ್ತದೆ ನೋಡಿ. 9 1 9 2 ಈಸ್ ಈಕ್ವಲ್ ಟು 1/2. ಇದು ನಿಮಗೆ ಸಿಕ್ಕಿರೋ ಉತ್ತರ, ಆಕ್ಚುಲಿ ಉತ್ತರ. ಸೆಕೆಂಡ್ ಒನ್ ನೋಡಿ, B1 ಡಿವೈಡ್ ಬೈ B2 ಅಂತ ಹೇಳುವಂಥದ್ದು ಇನ್ನೊಂದು. B1 ಎಷ್ಟು? 3 ಡಿವೈಡ್ ಬೈ 6. ಇದನ್ನು ನೀವೆಂತ ಹಾಗೆ ಬಿಡ್ಲಿಕ್ಕಿಲ್ಲ. 3ರ ಮಗ್ಗಿ ನೋಡಿ,
ಮೂರು ಒಂದ್ಲಿ ಸರಿಯಾ, ಮೂರೊಂದ್ಲಿ ಮೂರಾಯ್ತು, ಮೂರು ಎಷ್ಟಲಿ ಆರು, ಮೂರು ಎರಡ್ಲಿ ಆರು, ಈಕ್ವಲ್ ಟು ಎಷ್ಟಾಯ್ತು 1/2. ಆಗ ನಿಮಗೆ ಇದೆರಡು ಸಮವಾಯ್ತು. ಇನ್ನು ಒಂದು ಇರೋದು ಅಲ್ಲ ನೀವು ನೋಡ್ಲಿಕ್ಕೆ ಇರೋದು, ಯಾವುದು ನೀವು ನೋಡ್ಲಿಕ್ಕೆ ಬಾಕಿ ಇರೋದು? C1/C2 ಅನ್ನು ನೋಡ್ಲಿಕ್ಕೆ ಇರೋದು. ಹಾಗಾಗಿ C1/C2 ಅನ್ನು ನೀವು ಒಬ್ಸರ್ವ್ ಮಾಡಿದಾಗ ನೀವು ಒಂದು ಸಲ ನೋಡಿ ಇದನ್ನ ವ್ಯಾಲ್ಯೂಗಳನ್ನ ನೋಡ್ತಾ ಇರಿ. ಆಗ ನೋಡಿ 12/24 ಬರುತ್ತೆ. 12 ಎಷ್ಟಾಯ್ತು? C1 ಆಯ್ತು. 24 ಎಷ್ಟಾಯ್ತು? C2 ವ್ಯಾಲ್ಯೂ. ಈಗ ಇದನ್ನ ಹೀಗೆ ಬಿಟ್ರೆ ಆಗ್ತದ? ಇಲ್ಲ, 12ರ ಮಧ್ಯದಲ್ಲಿ ಡೈರೆಕ್ಟ್ ಹೋಗ್ತದೆ. 12 ಒಂದ್ಲಿ 12 ಎಷ್ಟಲಿ 24, 12 2, ಯಾಕೆಂದ್ರೆ ನೀವು ಮಗ್ಗಿ ಗೊತ್ತಿರ್ಬೇಕು ಇದು. ಆಗ ಎಷ್ಟು ಉತ್ತರ ಸಿಕ್ಕಿತ್ತು? 1/2 ತಿಳುವಂತ ಉತ್ತರ ಸಿಕ್ಕಿತ್ತು. ಈಗ ಇರುವುದು ನಿಮಗೆ ಆಕ್ಚುಲ್. ಈಗ ನೋಡಿ C1/C2 1/2 ಸಿಕ್ಕಿದೇನು ಉತ್ತರ? A1/A2 1/2 ಅಂಡ್ B1/B2 ಎಷ್ಟು ಉತ್ತರ? 1/2. ಆಗ ಎಲ್ಲವನ್ನ ನೋಡಿ ನೀವು ಎಂತ ಬರಿಬೇಕಾಗ್ತದೆ ಅಂತ ಹೇಳಿದ್ರೆ A1/A2 ಸರಿಯಾ? A1/A2 ಬರ್ದಾದ ಮೇಲೆ ಇನ್ನು ಇದಕ್ಕೆ ಸಮವಾಗಿರುವಂತದ್ದು ಯಾವುದು? B1/B2 ಸಮ ಉಂಟಾ? ಉಂಟು. ನೆಕ್ಸ್ಟ್ ಇದಕ್ಕೆ ಸಮವಾಗಿರುವಂತದ್ದು ಯಾವುದು? C1 is equal to 1/2. ಉತ್ತರ ಸರಿ. ಆಗ ಇದಕ್ಕೆ ಎಂತ ಬರಿಬಹುದು? ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳು. ಯಾವುದು? ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳು ಅಂತ ಹೇಳ್ತೇವೆ. ಏನ್ ಹೇಳ್ತೇವೆ? ಪರಸ್ಪರ ಐಕ್ಯಗೊಳ್ಳುವ ರೇಖೆ. ಒಂದು ಡಾಟ್ ಹಾಕುವ. ಏನು? ಪರಸ್ಪರ ಐಕ್ಯಗೊಳ್ಳುವಂಥದ್ದು ಗೊಳ್ಳುವ ರೇಖೆಗಳು. ಪರಸ್ಪರ ಐಕ್ಯಗೊಳ್ಳುವ ರೇಖೆ ಅಂದ್ರೆ ಹೀಗೆ ಈ ರೀತಿ ಬರ್ತದೆ ನೋಡಿ. ನಾನು ಮಾಡಿದೆ ನೋಡಿ, ಈ ರೀತಿ ರೇಖೆಗಳು ಬರ್ತದೆ. ಎರಡನೇದೇನು? ಅಪರಿಮಿತ ಪರಿಹಾರ. ಯಾವುದು? ಅಪರಿಮಿತ ಪರಿಹಾರ ಅಂತಿದೆ. ಮೂರನೇದು ಯಾವುದು? ಅವಲಂಬಿತ ಸ್ಥಿರ ಜೋಡಿ. ಪರಸ್ಪರ ಅವಲಂಬಿತ ಸ್ಥಿರ ಜೋಡಿಗಳು ಅಂತ ಬರ್ತದೆ. ಇದು ಮೂರು ನೀವು ಬರಿಲೇಬೇಕು. ನಿಮಗೆ ಫುಲ್ ಮಾರ್ಕ್ ಬರ್ಬೇಕಾದ್ರೆ ಇದನ್ನ ಮೂರು ಬರಿಬೇಕಾಗ್ತದೆ. ಫಸ್ಟ್ ಸ್ಟೆಪ್ ನೋಡಿ, ಫಸ್ಟ್ ಸುಲಭ ಉಂಟು ನೋಡಿ. ಫಸ್ಟ್ ನಾವೆಂತ ಮಾಡ್ಬೇಕಂದ್ರೆ ಇದನ್ನೇ ಜಸ್ಟ್ ಒಂದ್ಸಲ ಹೇಳಿಬಿಡ್ತೇನೆ ನೋಡಿ. ಫಸ್ಟ್ ಒಂದು ಈಕ್ವೇಶನ್ ಅನ್ನು ನಾವು ತಗೊಳ್ಳುವಂತ, ಯಾವ್ದನ್ನ? ಈ ಒಂದು ಸಮೀಕರಣವನ್ನು ತಗೊಳ್ಳಿ. ಇದನ್ನ ಒಂದು ತಗೊಂಡ್ರೆ ಇದನ್ನ ಎರಡು ಅಂತ ನೀವು ತಗೊಳ್ಬೇಕು. ತಗೊಂಡ ಫಸ್ಟ್ ಒನ್ ಅನ್ನು ಕಂಪೇರ್ ಮಾಡೋ. ಯಾವ್ದನ್ನ? ಇದನ್ನ ಕಂಪೇರ್ ಮಾಡೋ. ಇದನ್ನ ಕಂಪೇರ್ ಮಾಡಿ A1 ಎಷ್ಟು ಬರ್ದೆ? 9 ಬರ್ದೆ. ನೆಕ್ಸ್ಟ್ B1 ಎಷ್ಟು ಬರ್ದೆ? 3 ಬರ್ದೆ. C1 ಎಷ್ಟು ಬರ್ದೆ? 12 ಬರ್ದೆ. ಇದು ನಿಮಗೆ ಮಿನಿಮಮ್ ಇದು ಗೊತ್ತಿರ್ಲೇಬೇಕು. ಇದರಲ್ಲಿ A1 ಯಾವುದು ಗೊತ್ತಿರ್ಬೇಕು, B1 ಯಾವುದು ಅಂತ ನಿಮಗೆ ಗೊತ್ತಿರ್ಬೇಕು, C1 ಯಾವುದು ಅಂತ ಹೇಳುವಂತ ನಿಮಗೆ ಗೊತ್ತ. ಇದು ಬರ್ದ ಆಯ್ತು ಅಂತ ಹೇಳುವ. ಇದನ್ನ ನಾನು ಬರ್ದೆ. ಸೆಕೆಂಡ್ ಸ್ಟೆಪ್ ನೋಡಿ, ಎರಡನೇ ಸಮೀಕರಣ ಅಂತ ತಗೊಳ್ಬೇಕು. ಯಾವ್ದನ್ನ ತಗೊಳ್ಬೇಕು ನಾವು? ಎರಡನೇ ಸಮೀಕರಣವನ್ನ ನಾವು ತಗೊಂಡಾಗ ಹೇಗೆ ಆಯ್ತು ನೋಡಿ. A2 ಎಷ್ಟು? 18. B2 ಎಷ್ಟು? 6. C2 ಎಷ್ಟು? 24. ಆವಾಗ ಇವುಗಳನ್ನ ಕಂಪೇರ್ ಮಾಡಬೇಕು. ಯಾವುದಕ್ಕೆ? ನಮಗೆ ಗೊತ್ತುಂಟಲ್ಲ ಇದು A1/A2, B1/B2, C1/C2 ತಿಳುವಂತ ಕಂಪೇರ್ ಮಾಡಿದಾಗ ನೋಡಿ 9/18. ನೀವು ಅದನ್ನ ಹಾಗೆ ಇಟ್ಟುಕೊಳ್ಳಿಕ್ಕಿಲ್ಲ. 9/18 ತಿಳಿ ಬರ್ಕೊಳ್ಳುವಾಗಿಲ್ಲ, ಕಟ್ ಮಾಡಿ ಸಿಂಪ್ಲಿಫೈ ಮಾಡಿಕೊಳ್ಬೇಕು. 1/2 ಅಂತ ಇಲ್ಲಿ ನೋಡಿ. 3/6 3/6 ಅಂತ ಹಾಗೆ ಬರ್ಕೊಳ್ಳಿಕ್ಕಿಲ್ಲ, ಅದನ್ನ ಸಿಂಪ್ಲಿಫೈ ಮಾಡಿಕೊಳ್ಬೇಕು. 1/2 ಸಿಕ್ಕಿತ್ತು. C1/C2 12/24 12/24. ಎಲ್ಲವನ್ನ ನೋಡೋ ನಿಮಗೆ ಯಾವ ರೀತಿ ಪರಿಹಾರ ಸಿಕ್ಕಿತ್ತು ಅಂತ ಹೇಳಿದ್ರೆ A1/A2 is equal to B1/B2 is equal to C1/C2 ತಿಳುವಂತ ಪರಿಹಾರಗಳು ನಿಮಗೆ ಸಿಗ್ತದೆ. ಆಗ ಲಾಸ್ಟ್ಗೆ ಒಂದು ಬರಿಬೇಕಾಗ್ತದೆ ನೋಡಿ. ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳು, ಅಪರಿಮಿತ ಪರಿಹಾರ, ಅವಲಂಬಿತ ಸ್ಥಿರ ಜೋಡಿ ತಿಳುವಂತ ಬರಿಬೇಕಾಗ್ತದೆ. ಇದು ಇವತ್ತಿದು. ಒಂದು ಸಲ ನಾವು ಏನೆಲ್ಲ ನೋಡಿದ್ದೇವೆ ತಿಳುವಂತದನ್ನು ಒಂದು ಸಲ ರಿಮೆಂಬರ್ ಮಾಡೋಣ. ಇಲ್ಲಿ ಒಂದು ಫಸ್ಟಿಗೆ ನಾವು ನೋಡಿರುವಂತದ್ದು ಯಾವುದು? ರೇಖಾತ್ಮಕ ಸಮೀಕರಣದಲ್ಲಿ ಅವುಗಳ ಆದರ್ಶ ರೂಪವನ್ನು ನೋಡುವಾಗ A≠0 ಅಂತ ನಿಮ್ಗೆ ಗೊತ್ತಿರಬೇಕು. ಇದು ಕಂಪಲ್ಸರಿ ನಿಮ್ಗೆ ಗೊತ್ತಿರಲೇಬೇಕು. ಈಗ ಒಂದು ಚರಾಕ್ಷರ ಇದರಲ್ಲಿ ಯಾವ್ದು ಹೇಳಿ ನೋಡುವ?
ಇದು ಒಂದು ಚರಾಕ್ಷರ ಎಕ್ಸ್ ತಿಳುವಂಥದ್ದು ಒಂದು ಚರಾಕ್ಷರ. ಅದರ ಜೊತೆಗೆ ಇಂಥ ಸಮೀಕರಣಗಳಿಗೆ ಪರಿಹಾರ ಎಷ್ಟು? ಒಂದು ಮಾತ್ರ ಇರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 5 - 5/2 ಒಂದೇ ಪರಿಹಾರ ನಿಮಗೆ ಸಿಕ್ಕಿದೆ. ಎರಡನೇದು ನೋಡಿ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ. ಎಷ್ಟು ಚರಾಕ್ಷರಗಳು ಬೇಕು? 2. ಹಾಗಾದ್ರೆ ಇದರಲ್ಲಿ ಚರಾಕ್ಷರಗಳು ಯಾವುದು? ಎಕ್ಸ್ ಮತ್ತೆ ವೈ. ಫಸ್ಟದಲ್ಲಿ ಎಷ್ಟಿತ್ತು? ಒಂದಿದ್ದದ್ದು. ಇದರಲ್ಲಿ ಎಷ್ಟು ನಾವು ಬರ್ಕೊಂಡಿದ್ದೇವೆ? ಇದು ಎಷ್ಟು ಬರ್ಕೊಂಡಿದ್ದೇವೆ? 2 ಬರ್ಕೊಳ್ಬೇಕು. ಕರೆಕ್ಟ್ ಅಲ್ಲ? ಆಗ ಏನಾಯ್ತು? ಅಲ್ಲಿ ನೋಡಿ, ನಾವು ನೋಡ್ತಾ ಹೋದಾಗ ಎ, ಬಿ, ಸಿ ಇವುಗಳೇನು? ವಾಸ್ತವ ಸಂಖ್ಯೆಗಳು. ಹಾಗಾದ್ರೆ ಇವುಗಳೆಲ್ಲ ನಿಮಗೆ ಗೊತ್ತಾಯ್ತು. ಎರಡು ಚರಾಕ್ಷರ ಇದು ಗೊತ್ತಾಯ್ತಾ? ಇನ್ನು ಈ ರೀತಿ ಗ್ರಾಫ್, ಎರಡೂ ರೇಖೆಗಳು ಒಂದು ಬಿಂದುವಿನಲ್ಲಿ ಸಂಧಿಸುತ್ತೆ. ಇದಕ್ಕೆ ಈ ಗ್ರಾಫ್. ಎರಡೂ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ. ಇದು ಇದಕ್ಕೆ ಆಯ್ತು. ಹಾಗಾದ್ರೆ ಮೂರನೇದಕ್ಕೆ ಯಾವ್ದು ಹೇಳಿ ನೋಡಿ? ಎರಡು ರೇಖೆಗಳು ಐಕ್ಯಗೊಳ್ಳುತ್ತದೆ ಅಂದ್ರೆ ಈ ರೀತಿ ಐಕ್ಯಗೊಳ್ಳುತ್ತದೆ ಅಂತ ಹೇಳುವಂತ ಹೇಳ್ತದೆ. ಈ ರೀತಿಯ ಲೆಕ್ಕಗಳನ್ನು ನಾವು ಇವತ್ತು ನೋಡಿರುವಂತ. ಸರಿಯಾ? ಹಾಗಾದ್ರೆ ನಾಳೆಯ ಕ್ಲಾಸಲ್ಲಿ ನಾವು ಏನ್ ಮಾಡುವ ಅಂದ್ರೆ ಇದಕ್ಕೆ ಸಂಬಂಧಿಸಿರುವಂತ ಎಲ್ಲ ಲೆಕ್ಕಗಳನ್ನು ನಾವು ಯಾವಾಗ ನಾಳೆಯ ಕ್ಲಾಸಲ್ಲಿ ನಾವು ನೋಡ್ತಾ ಹೋಗುವ. ನಾಳೆ ಕ್ಲಾಸಲ್ಲಿ ನಾವು ನೋಡಿದಾಗ ಇದಕ್ಕೆ ಬೇಕಾದ ಎಲ್ಲ ಪರಿಹಾರಗಳು ನಮಗೆ ಏನಾಗ್ತದೆ ಸಿಗಬಹುದು ಅಂತ ಹೇಳುವಂತ ನಾವು ನೋಡುವ. ಹಾಗಾಗಿ ನಾಳೆ ಕ್ಲಾಸಲ್ಲಿ ನೀವೇನು ಮಾಡಬೇಕು? ಸ್ವಲ್ಪ ಈ ಲೆಕ್ಕಗಳನ್ನು ಸ್ವಲ್ಪ ಅಭ್ಯಾಸ ಮಾಡಬೇಕು. ಅದರ ಜೊತೆಗೆ ನಾಳೆ ಬರ್ತದೆ ನೋಡಿ, ಯಾವುದು? ಇವುಗಳ ಪರಿಹಾರಗಳು ಮತ್ತು ಸ್ಥಿರತೆಗಳು ಮತ್ತೆ ಪ್ರತಿನಿಧಿಸುವ ರೇಖೆಗಳು ಯಾವ್ದು ಹೇಳುವಂತ ಕಂಡಿಡಿ. ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ಮಕ್ಕಳೇ. ಇದನ್ನು ಕಲಿಯಲೇಬೇಕಾಗ್ತದೆ ನಮಗೆ 2 ಮಾರ್ಕಿಗೆ ಆರ್ 3 ಮಾರ್ಕಿಗೆ ಬರುವಂತ. ಹಾಗಾಗಿ ಇವತ್ತಿನ ತರಗತಿ ನಾವು ಏನ್ ಮಾಡ್ತೇವೆ? ಇಲ್ಲಿಗೆ ನಿಲ್ಲಿಸ್ತಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.